ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಆಗಸ್ಟ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷದ ದಶಮಿ ತಿಥಿ ಮೃಗಶಿರಾ ನಕ್ಷತ್ರ ಹರ್ಷಣ ಯೋಗ ವಣಿಜ ಕರ್ಣ ಇವತ್ತಿನ ಪಂಚಾಂಗ ಫಲ. ನೋಡಿ, ನಮ್ಮ ಹುಟ್ಟಿನಲ್ಲೊಂದು ಗುಟ್ಟಿದೆ ಅಂತ ಹಲವಾರು ಬಾರಿ ಹೇಳಿದ್ದೇನೆ. ನಮಗೆ ಒಂದು ಹುಟ್ಟಿದಾಗ ಅತಿ ಮುಖ್ಯವಾಗಿ ಪಂಚಾಂಗವನ್ನು ನೋಡ್ತೇವೆ. ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ. ತುಂಬ ಜನ ಗುರುಗಳೇ ತಿಥಿಗಳ ಬಗ್ಗೆ ಹೇಳಿದಿರಿ, ವಾರಗಳ ಬಗ್ಗೆ ಕೂಡ ತುಂಬ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀರಿ, ನಕ್ಷತ್ರಗಳ ಬಗ್ಗೆಯೂ ಕೂಡ ಹಲವಾರು ಬಾರಿ, ರಾಶಿಗಳ ಬಗ್ಗೆ, ನಮಗೆ ಸ್ವಲ್ಪ ಯೋಗಗಳ ಬಗ್ಗೆ ಕೂಡ ಯಾವ ಯೋಗ ನಮಗೊಳ್ಳೇದಿರುತ್ತೆ ತಿಳ್ಕೋಬೇಕು ಮಕ್ಕಳು. ಪ್ರತಿಯೊಬ್ಬರು ಜ್ಯೋತಿಷ್ಯದ ಒಂದು ಗಮ್ಯವನ್ನ ತಿಳ್ಕೊಂಡಿರ್ಬೇಕು. ನೋಡಿ, ಜ್ಯೋತಿಷ್ಯ ಅನ್ನೋದೇನಂದ್ರೆ ಅಲ್ಲೊಬ್ಬ ಗುರು ಮೇಲೆ ಕೂತಿರ್ತಾನೆ, ಡ್ರೈವರ್ ತರ ಅಂತ ಇಟ್ಕೊಳ್ಳಿ. ನಾವೊಬ್ಬ ಡ್ರೈವರ್ ಅಷ್ಟೆ. ಆ ಬಸ್ಸು ಭಗವಂತನದ್ದು, ಪ್ರಯಾಣಿಕರು ನೀವು. ನಾವು ಓಡಿಸ್ತಾ ಹೋಗ್ತೀವಿ, ನೀವು ಹತ್ಕೋತೀರಿ, ನಿಮ್ ಗಮ್ಯ ಬಂದಾಗ ಇಳಿದುಕೊಳ್ಳುತ್ತೀರಿ. ಅದು ಒಳ್ಳೆ ಬಸ್ಸ, ಪಕ್ಕದಲ್ಲಿ ಕಳ್ಳ ಇದ್ದಾನ, ಒಬ್ಬ ವೈದಿಕ ಇದ್ದಾನ, ನೀರು ಸಿಕ್ತಾ, ತಿಂಡಿ ಸಿಕ್ತಾ, ನಿಮ್ಮ ಯೋಗಕ್ಕೆ ತಕ್ಕಂತೆ ಡ್ರೈವರ್ ತಗೊಂಡೋಗಿ ದಿಢೀರಂತ ಎದುರುಗಡೆ ಯಾವುದೋ ಬಂತು ಆಕ್ಸಿಡೆಂಟ್, ನಮ್ಮ ಕೈಯಲ್ಲಿಲ್ಲ. ನಾವು ಇಲ್ಲಿಯೇ ಹುಟ್ಟಬೇಕು, ಹೀಗೇ ಹುಟ್ಟಬೇಕು. ನಿನ್ನೆ ಕೂಡ ಒಂದು ಜಾತಕ, ಮಗಳು ಗುರುಗಳೇ ರಚ್ಚ ಮಾಡ್ತಿದ್ದಾಳೆ, ಫಾರಿನ್ಗೆ ಹೋಗೋಕೆ ಪ್ರಯತ್ನ ಎಲ್ಲ ಆಗಿದೆ. ಅಲ್ಲಿ ಫಾರಿನ್ ಹೋಗ್ಬೇಕು ಅಂದ್ರೆ ಲೋನ್ ಬೇಕು. ಅಲ್ಲೇ ಓದ್ತಾನೆ, ಇಂಡಿಯನ್ ಎಜುಕೇಶನ್ ಇಸ್ ಬುಲ್ಶಿಟ್. ಆಕೆ ಬಾಯಲ್ಲಿ ಬಂದಿರೋ ಮಾತು. ಇಲ್ಲೇನಿದೆ ಎಂಥದ್ದಿಲ್ಲ, ಹಾಗೆ ಹೀಗೆ. ಸರಿ, ಏನೋ ನೀನ್ ಮಾಡಮ್ಮ ಅಂತ ನೋಡಿದ್ರೆ ಅಲ್ಲಿ ಇಷ್ಟು ಡೆಪಾಸಿಟ್ ಇರಬೇಕು, ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇರಬೇಕು, ಇನ್ನು ಏನೇನೋ ಇದೆ. ಸುಮ್ಮನೆ ಅಲ್ಲ ಒಂದು ಫಾರಿನ್ಗೆ ಹೋಗಿ ಓದಬೇಕು ಅಂದ್ರೆ.
ಲಕ್ಷಗಳಲ್ಲ, ಕೋಟಿಗಳ ಬಾಬತ್ತು. ಕಡಿಮೆ ಅಂದ್ರೆ ಒಂದು ಅರ್ಧ ಕೋಟಿ ಖರ್ಚುಗಳು ಬರ್ತವೆ. ಏನೋ ಒಂದಷ್ಟೋ ಇಷ್ಟೋ ಏನೋ ಕಷ್ಟಪಟ್ಟು ಇಟ್ಕೊಂಡು ಒಂದು ಗೂಡು ಇನ್ನೊಂದು ಇಟ್ಕೊಂಡಿದ್ದಾರೆ. ತಾಯಿ ಕಣ್ಣೀರು, ಇನ್ ಮಾಡಿಕೊಟ್ಟಿಲ್ಲ, ನನ್ನ ಜೀವನ ಹಾಳು ಮಾಡಿಬಿಟ್ಟೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಆ ಮಗು. ಲಮ್ಮ ಏನಕ್ಕೆ ತಾನೆ ನೀವು ನನ್ನನ್ನ ಹೆತ್ತರವೋ, ನೀವು ಯಾತನೆ ನನ್ನ ಹೆತ್ತಿರೋ ಅಂತ ಆ ಮಗುವಿನ ಮಾತು. ನಿಮ್ ಯೋಗ್ಯತೆಗೆ ನನ್ಗೊಂದು ಒಳ್ಳೆ ಕಾಲೇಜ್ಗೆ ಫಾರಿನ್ ಕಳ್ಸಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಾವು ಒಂದು ಬಿತ್ತನೆ ಮಾಡಿದ್ದೇವೆ. ಒಂದು ತೋಟ ದೇವರು ಕೊಟ್ಟ, ಅಲ್ಲೊಂದು ಬಿತ್ತನೆ, ತಾಯಿ ಜೀವ ಬಂದು ಭೂಮಿ. ಆ ಬಿತ್ತನೆ ಮಾಡಬೇಕಾದವನು ಒಬ್ಬ ರೈತ, ಒಬ್ಬ ಕೃಷಿಕ, ಅದು ನಿಮ್ಮ ತಂದೆ. ನಮಗೂ ಗೊತ್ತಿಲ್ಲ ನಾವು ಹಾಕಿದ ಬಿತ್ತನೆಗೆ ತಕ್ಕಂತ ಬೆಳೆ ಯಾವುದು ಬರುತ್ತೆ ನಮಗ್ ಗೊತ್ತಿಲ್ಲ. ದೈವಾನುಗ್ರಹ ಕೊಟ್ಟಿದೆ, ಬಿತ್ತನೆ ಮಾಡ್ತೇವೆ. ಸರಿಯಾದ ಸಕಾಲಕ್ಕೆ ಮಳೆ ಬರಬೇಕು, ಸರಿಯಾದ ಬಿತ್ತನೆಯ ಬೀಜ ಸಿಗಬೇಕು, ನಮಗ್ ಜ್ವರ ಬರಬಾರ್ದು. ಅಲ್ಲಿ ಹೋಗಿ ಬಿತ್ತನೆ ಕಾವಲು ಕಾಯ್ಬೇಕಲ್ಲ, ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಬೇರೆ ಯಾವುದಾದ್ರೂ ಹಂದಿಗಳು, ಹೆಗ್ಗಣಗಳು, ಇಲಿಗಳು, ಬೇರೆ ಪಶು ಪಕ್ಷಿಗಳು ಬಂದು ದಾಳಿ ಮಾಡಿ ಹಾಳು ಮಾಡದ ಹಾಗೆ ಕಾಪಾಡ್ಕೋಬೇಕು. ಸರಿ, ಫಸಲು ಬಂತು. ಎಲ್ಲಾ ಫಸಲು ದೇವ್ರ ಪಾದಕ್ಕೆ ಸೇರೋಲ್ಲ. ನಮ್ ಕಡೆ ಇವತ್ತಿಗೂ ಒಂದು ಪದ್ಧತಿ ಇದೆ, ನಮ್ಮ ರೈತಾಪಿ ಜನಗಳಲ್ಲಿ ಅದಿದೆ. ಇವತ್ತು ಎಷ್ಟೋ ದೇವಸ್ಥಾನಗಳು, ಧರ್ಮಕ್ಷೇತ್ರಗಳು ವಿಶೇಷವಾಗಿ ಇವತ್ತಿಗೂ ಅಂಥದ್ದೊಂದು ಹೆಸರು ಖ್ಯಾತಿ ಪಡೆದಿದ್ದಾವೆ ಅಂದ್ರೆ ನಮ್ಮ ರೈತಾಪಿ ಜನಗಳು ಒಂದು ಅದ್ಭುತವಾದ ಸಂಕಲ್ಪ. ಬೆಳೆದ ಬೆಳೆಯಲ್ಲಿ ಒಂದು ಪಾಲು ನಮ್ಮ ಮಂಜುನಾಥನಿಗೆ, ನಮ್ಮ ಮಾದೇಶ್ವರಕ್ಕೆ, ನಮ್ಮ ಸಿದ್ಧಗಂಗಾಗೆ, ನಮ್ಮ ನಂಜನಗೂಡಿಗೆ, ನಮ್ಮ ಶೃಂಗೇರಿಗೆ, ಈ ರೀತಿ ಏನೋ ಒಂದು ಕುಂಬಳಕಾಯಿ ಆದ್ರೂ ಕೊಡ್ತೀನಿ ಸ್ವಾಮಿ ಅಂತ, ಒಂದು ಸೂರೆಕಾಯಿ ಕೊಡ್ತೇನೆ ಅಂತ, ಒಂದು ಹಲಸಿನಣ್ಣು ಕೊಡ್ತೇನೆ ಅಂತ ತಗೊಬಂದು ಕೊಡ್ತಾರೆ. ಲಕ್ಷಾಂತರ ಹಣ್ಣುಗಳು ಬಿಟ್ಟಿರ್ತವೆ. ಅವ್ರಿಗೂ ಗೊತ್ತಿಲ್ಲ ಇದರಲ್ಲಿ ಯಾವ ಪ್ರಸಾದ ಭಗವಂತನಿಗೆ ಹೋಗಿ ಸೇರಬೇಕು. ಪ್ರಸಾದವಾಗಿ ನೆನಪಿಟ್ಟುಕೊಳ್ಳಿ, ಎಲ್ಲಾ ಹಣ್ಣು ಪ್ರಸಾದವಾಗೋದಿಲ್ಲ, ಎಲ್ಲಾ ಪುಷ್ಪಗಳು ಪ್ರಸಾದವಾಗಿ ಹೋಗಿ ಸೇರೋದಿಲ್ಲ. ಭಗವತ್ತಿಚ್ಛೆ. ನಮ್ಮ ಕಾಯಕ ಏನು, ನಾವು ಬಿತ್ತನೆ ಮಾಡಬೇಕು. ನಮಗೂ ಗೊತ್ತಿಲ್ಲ, ಒಂದೊಂದು ಸಮಯ ಬಿತ್ತನೆ ಮಾಡಿರ್ತೀವಿ, ಸರಿಯಾದ ಫಸಲು ಬರ್ಲಿಕ್ಕೆ ಬಿಡೋಲ್ಲ, ಮಳೆ ಬರೋಲ್ಲ, ಅತಿಯಾದ ಮಳೆ, ಅಕಾಲಿಕ ಮಳೆ, ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿ, ಮಳೆನೇ ಇಲ್ಲ ಚೆನ್ನಾಗಿ ಬಂದಿರೋದಕ್ಕೆ ಗುಡುಗು ಸಿಡ್ಲು ಹೊಡೆದು ಹಾಳು, ಇಲ್ಲ ಆನೆಗಳು ನುಗ್ಗಿ ಹಾಳು, ಇಲ್ಲ ಯಾರೋ ಕಳ್ಳರು ಬಂದು ದೋಚ್ಕೊಂಡು ಹೋದ್ರು, ಇಲ್ಲ ಯಾವುದೋ ಕೀಟಗಳು ಬಿದ್ದು ಹಾಳು ಮಾಡಿತು. ಇದು ಯಾವ್ದಾದ್ರೂ ನಮ್ಮ ನಿರ್ಧಾರದಲ್ಲಿದೆಯಾ? ಯಾವ್ದಾದ್ರೂ ಯಾರಾದ್ರೂ ರೈತ ಈ ತರ ಹಾಳಾಗ್ಬೇಕು ಅಂತ ಬೆಳೆ ಇಡ್ತಾನ? ಆ ಬೆಳೆಗೆ ಬೆಲೆ ಸಿಗಬಾರದು ಅಂತ ಇಡ್ತಾನ? ಯೋಚನೆ ಮಾಡಿ ಒಂದು ಬೆಳೆಗೆ. ಹಾಗೆಯೇ ನಿಮ್ಮ ಸೃಷ್ಟಿಯಲ್ಲೂ ನಮ್ಮ ಕಾರ್ಯ ಇರಲ್ಲ. ಆ ರೀತಿ ಇದ್ದಿದ್ರೆ ಇವತ್ತು ಇಷ್ಟು IVF ಸೆಂಟರ್ಗಳು ಓಪನ್ ಆಗ್ತಿರ್ಲಿಲ್ಲ. ನೋಡಿ, ಮೊನ್ನೆ ಗವರ್ಮೆಂಟ್ ಒಂದು ಡೇಟಾ ರಿಲೀಸ್ ಆಗುತ್ತೆ ಮಕ್ಕಳೇ. ಇಟ್ ಇಸ್ ಅ ಶಾಕಿಂಗ್. IVF ಆಗೋದು, ಸಿಸೇರಿಯನ್ ಆಗೋದು, IVF ಆಗೋದು ಹೆಚ್ಚಾಗಿ ಅನ್ಯ ಧರ್ಮದವರಿಗೆ, ಎಕ್ಸೆಪ್ಟ್ ಮುಸ್ಲಿಮರಲ್ಲಿ 70-80% ಸ್ತ್ರೀಯರಿಗೆ IVF ಆಗೋಲ್ಲ, ಸಿಸೇರಿಯನ್ ಆಗೋಲ್ಲ. ನ್ಯಾಚುರಲ್ ಡೆಲಿವರಿ, ನ್ಯಾಚುರಲ್ ಬರ್ತ್ ಅನ್ನತಕ್ಕಂಥದ್ದನ್ನ ಒಂದು ಡೇಟಾ ಹೊರಗಡೆ ಬರುತ್ತೆ. ನೀವು ನಂಬ್ತೀರಾ? ಆ ತಾಯಂದ್ರು, ನಮ್ಮ ಭಾರತದಲ್ಲೇ ಇರತಕ್ಕಂಥ ಮುಸ್ಲಿಂ ಬಾಂಧವ ಸ್ತ್ರೀಯರು, ಅಮ್ಮಮ್ಮಂದಿರು, ನಮ್ಮನ್ನ ಭೂಮಿಗಿಳಿಸ್ತಕ್ಕಂಥ ಮಾತೃ ಸ್ವರೂಪಿಣಿಯರು, ಆ ಅಲ್ಲಾ ರಕ್ಷಕನಾಗಿ ನೋಡಿ, ಅವರು 80%, 10ರಲ್ಲಿ 8 ಮಕ್ಕಳು ತಾಯಿಯಂದ್ರು ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ 8 ಜನಕ್ಕೆ ನ್ಯಾಚುರಲ್ ಬರ್ತ್ ಆಗುತ್ತೆ, ನ್ಯಾಚುರಲ್ ಸಿಸೇರಿಯನ್ ಇಲ್ಲದೆ ಮಗು ಆಗುತ್ತೆ, IVF ಇಲ್ಲದೆ ಮಗು ಆಗುತ್ತೆ. ಬಟ್ ಅನ್ಯ ಧರ್ಮೀಯರಲ್ಲಿ 10ರಲ್ಲಿ 8 ಜನಕ್ಕೆ IVF ಆಗ್ತಿದೆ, ಸಿಸೇರಿಯನ್ ಆಗ್ತಿದೆ ಅಂತ. ಕಾರಣ ಏನು ಅಂತ ಆ ಡೇಟಾನಲ್ಲೇ ಕೊಡ್ತಾರೆ. ಸಂಪ್ರದಾಯಬದ್ಧವಾಗಿರತಕ್ಕಂಥ ಕೆಲವೊಂದನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ. ಆ ಊಟ ಪದ್ಧತಿ, ಡಯಟ್ ಪದ್ಧತಿ ಬೇರೆ ಬೇರೆ ರೀತಿಯದ್ದು. ಅದಕ್ಕೆ ಅವರಿಗೆ ತೊಂದರೆ ಆಗ್ತಿಲ್ಲ ಮಕ್ಕಳನ್ನ ಇರ್ಲಿಕ್ಕೆ, ಗರ್ಭ ಧರಿಸಲಿಕ್ಕೆ ಅನ್ನತಕ್ಕಂಥದ್ದು. ನಂಬ್ತೀರಾ? ಒಂದೊಂದು ತಾಯಿನೂ 5-5 ಮಕ್ಕಳು, 10 ಮಕ್ಕಳು ಹೆರ್ತಿದ್ದಾರೆ. ಅಮ್ಮಂದ್ರು ಏನ್ ಶಕ್ತಿ ಇರ್ಬೋದು ಯೋಚನೆ ಮಾಡಿ ನೋಡಿ. ಯಾವ ಶಕ್ತಿ ಅದು!
ಅವರು ಮೊದಲಿಂದಲೂ ಬಳಸ್ಕೊಂಡು ಬಂದಿರತಕ್ಕಂಥ ಕೆಲವು ಸಂಪ್ರದಾಯಗಳು, ಊಟ ಪದ್ಧತಿ, ಮಲಗೋ ಪದ್ಧತಿ, ನಿದ್ರಾ ಪದ್ಧತಿ, ಒಂದು ಗರ್ಭಾವಸ್ಥೆ, ಧರಿಸಬೇಕಾದ ಸ್ತ್ರೀ ಯಾವ ರೀತಿ ಇರಬೇಕು ಅಂತ ಅವರ ಧರ್ಮದಲ್ಲಿ ಕೆಲವೊಂದು ನಿಯಮಗಳು ಹೇಳ್ಕೊಟ್ಟು ಪಾಲನೆ ಮಾಡ್ತಿದ್ದಾರೆ. ಅಚ್ಚುಕಟ್ಟಾಗಿ 10ರಲ್ಲಿ 8, 9 ಜನನೂ ಗರ್ಭ ಧರಿಸ್ತಿದ್ದಾರೆ, ಪಾಪು ಆಗ್ತಿದೆ. ಆದ್ರೆ ನಮ್ಮ ಅನ್ಯ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲೇ ತಗೊಳ್ಳಿ, ತಾಯಂದರಿಗೆ ಎಲ್ಲ ಆಗ್ತಿದೆ ನ್ಯಾಚುರಲ್ ಆಗಿ ಮಕ್ಕಳು. ಬರೀ PCOD, ಥೈರಾಯ್ಡು, ಎಗ್ ಪ್ರಾಬ್ಲಮ್, ಓಡು ಡಾಕ್ಟರ್ ಹತ್ರ ಇಂಜೆಕ್ಷನ್ಗಳು ತಗೋ, ಪ್ರಾಪರ್ ಎಗ್ ಬರ್ಲಿಕ್ಕೆ, ಒಳ್ಳೆ ಸೈಜ್ ಎಗ್ ಬರ್ಲಿಕ್ಕೆ ಪ್ರಿಸರ್ವ್ ಮಾಡೋದಂತೆ. ಸೆಮನಲ್ಲೂ ಪ್ರಾಬ್ಲಮ್ಮು, ಗಂಡು ಪುರುಷರಲ್ಲೂ ಕೂಡ ಬಂಜೆತನ ಬಂದ್ಬಿಟ್ಟಿದೆ. ಸೋ ಮೆನಿ ಥಿಂಗ್ಸ್. ಅಂದ್ರೆ ಬೇಕು ಅಂತ ಮಾಡ್ಕೋತಿದ್ದೀವ, ಎಲ್ಲೋ ಕೆಲವೊಂದು ಪದ್ಧತಿಗಳು ಬದಲಾಯಿಸ್ಕೊಬಿಟ್ಟಿದೆ. ಈ ಮಗು ಹುಟ್ಟಿಗೆ ನಾವು ಕಾರಣವೇ, ನಮಗೂ ಗೊತ್ತಿಲ್ಲ. ಇದೇ ಟೈಮ್ಗೆ ಹುಟ್ಟಬೇಕು ನಮ್ಮ ಮಗು, ಹಿಂಗೇ ಹುಟ್ಟಬೇಕು ಅಂತ ಪ್ಲಾನ್ ನಮಗೂ ಗೊತ್ತಿಲ್ಲ. ದೈಹಿಕ ಆ ಒಂದು ಧರ್ಮಬದ್ಧ ಕಾಮ ಆಗೋಯ್ತು, ಮಗು ಬಂದಿದೆ. ಆ ಮಗು ಬರ್ಲಿಕ್ಕೆ ನೀವು ನಮ್ಮ ಹೊಟ್ಟೆಲ್ಲೇ ಹುಟ್ಲಿಕ್ಕೆ ನೀವು ಕೇಳ್ಕೊಂಡು ಬಂದಿರೋದು ನೆನಪಿಟ್ಟುಕೊಳ್ಳಿ. ಕರ್ಮಂ ಯೋಗಂ, ಯೋಗ. ಇದನ್ನ ನಾನು ಇವತ್ತಿಗೂ ಕೂಡ ನನ್ನ ಗುರುಗಳ ಹತ್ರ ಕೇಳಿದೆ. ಎಷ್ಟು ಗುರುಗಳ ಹತ್ರ ಕೇಳಿದ್ನೋ ಉತ್ತರಗಳಿರ್ಲಿಲ್ಲ. ಒಂದು ಪರಮ ಪೂಜ್ಯ ಗುರುಗಳು ಉತ್ತರ ಕೊಟ್ರು. ಒಂದೇ ಆಸ್ಪತ್ರೆಯಲ್ಲಿ ಒಂದು ಸೂಪರ್ ಸ್ಟಾರ್ ಹುಡ್ತಾರೆ, ಅದೇ ಸಮಯಕ್ಕೆ, ಅದೇ ಡೇಟು, ಅದೇ ಟೈಮು, ಅದೇ ತಿಥಿ, ಅದೇ ನಕ್ಷತ್ರ, ಅದೇ ಯೋಗ. ಬಟ್ ಕೆಲವರು ಜನರಲ್ ವಾರ್ಡಲ್ಲಿ ಹುಟ್ಟಿದ್ದಾರೆ, ಕೆಲವರು ಸ್ಲಮ್ ಏರಿಯಾನಲ್ಲಿ ಹುಟ್ಟಿದ್ದಾರೆ. ಅದೇ ಡೇಟು, ಟೈಮು, ಲಗ್ನ, ಯೋಗ ಅಲ್ವಾ? ಇದೇನು ಗುರುಗಳೇ ಅನ್ನತಕ್ಕಂಥದ್ದು. ಯಾರಿಗೂ ಉತ್ತರ ಇಲ್ಲ. ಬಹುದೊಡ್ಡ ನಾಡಿ ಶಾಸ್ತ್ರಜ್ಞ, ನಾಡಿಯಲ್ಲಿ ಅದ್ಭುತವಾದಂಥ ಒಂದು ಅವರು ಮೇರು ಪರ್ವತ. ಇವತ್ತಿಗೂ ನಾವು ರಿಸರ್ಚ್ ಮಾಡ್ತೇವೆ ಕೆಲವೊಂದನ್ನ. ಅವರ ಕೈಲಿ ಕೂಡ ಉತ್ತರ ಆಗ್ಲಿಲ್ಲ. ನಾನು ಕೇಳಿದೆ, ಅದಕ್ಕೋಸ್ಕರವೇ ಒಂದು ನಾರ್ಮಲ್ ವಿದ್ಯಾರ್ಥಿಯಾಗಿ ಹೋಗಿ ಸೇರ್ಕೊಂಡಿದ್ದೆ. ಈ ತಪಸ್ಸಿನ ನಡುವೆ ಅವರ ಹತ್ರ ಮಾಮೂಲಿ ಅವ್ರಿಗೆ ಗೊತ್ತೇ ಇಲ್ಲ ನಾನು ಯಾರು ಅಂತ. ಅವರ ರಂಗದಲ್ಲಿ ಅವರು ಮೇರು ಪರ್ವತ. ಅವ್ರ ಹತ್ರ ಉತ್ತರ ದೊರಕಲಿಲ್ಲ. ಇನ್ನೊಬ್ಬ ಗುರುಗಳು ನನಗೆ ಉತ್ತರ ಕೊಟ್ರು. ಅಲ್ಲ ಹಾಕೋಣೋ, ಅಲ್ಲೇ ಉತ್ತರ ಇತ್ತಲ್ವೇನೋ, ಈಗ ಯಾಕೋ ಹುಡುಕ್ತಿದ್ದೀನಿ. ಅಲ್ಲೇ ಉತ್ತರ ಇತ್ತು. ಹೌದು, ಒಬ್ಬ ಸೂಪರ್ ಸ್ಟಾರ್ ಮಗ, ಆತನು ಸೂಪರ್ ಸ್ಟಾರ್ ಆಗ್ತಾನೆ. ಬಟ್ ಅದೇ ದಿನ, ಅದೇ ತಿಥಿ, ಅದೇ ನಕ್ಷತ್ರದಲ್ಲಿ ಹುಟ್ಟಿದಂಥ ಜಾಗದಲ್ಲಿ ಇವ್ರು ಯಾಕೆ ಆಗ್ಲಿಲ್ಲ ಅಂದ್ರೆ, ಅಲ್ಲ ಕಾಣೋ, ಅವನು ಹುಟ್ಟುವಾಗಲೇ ಸೂಪರ್ ಸ್ಟಾರ್ ಮಗನಾಗಿ ಹುಟ್ಟಬೇಕು ಅಂತ ದೈವ ನಿರ್ಣಯ ಆಗಿತ್ತು. ಅವನು ಯಾವುದೋ ಪೂರ್ವ ಜನ್ಮದ ಪುಣ್ಯ ಯೋಗ. ಅವರ ಹೊಟ್ಟೆಯಲ್ಲಿ ಹುಟ್ಟಬೇಕು. ಹುಟ್ಟದಾಗ್ಲೇ ಸ್ಪೆಷಲ್ ವಾರ್ಡು, ಸ್ಪೆಷಲ್ ಡಾಕ್ಟರ್ಗಳು, ಸ್ಪೆಷಲ್ ಟ್ರೀಟ್ಮೆಂಟ್ಗಳು, ಸ್ಪೆಷಲ್ ಕೇರು. ಯೋಚನೆ ಮಾಡಿದ್ಯೇನೋ. ಇನ್ನು ನೋಡಿ, ಕೆಲವರು ಆತನಿಗೆ ICU ಅಂತೆ, ತುಂಬಾ ದೊಡ್ಡ ಬಳಗ, ಡಾಕ್ಟರ್ಗಳ ಬಳಗ ಎಲ್ಲ ನಿಂತ್ಕೊಂಡು ಕೇರ್ ತಗೊಂಡು ಆ ಮಗುನ್ ಭೂಮಿಗೆ ಇಳಿಸಿದ್ರು. ಬೇರೆಯವ್ನು ಕೇಳೋರು ಇರ್ಲಿಲ್ಲ ಅಲ್ಲಿ. ಅಲ್ಲೇ ವಾರ್ಡಲ್ಲಿ, ನಾರ್ಮಲ್ ವಾರ್ಡಲ್ಲಿ ಕೇಳೋಕಿಲ್ಲ. ಅಲ್ಲಿ ಒದ್ದಾಡಿ ಮಗು ಎತ್ತಿದೆ. ಅದೇ ದಿನ, ಅದೇ ತಿಥಿ, ಅದೇ ಸಮಯ, ಅದೇ ನಕ್ಷತ್ರ. ಒಂಚೂರು ಏರುಪೇರು ಇರುತ್ತೆ, 1-2 ಸೆಕೆಂಡ್, 3 ಸೆಕೆಂಡ್, 5 ಸೆಕೆಂಡ್. ಅಲ್ಲಿ ಹುಟ್ಟುವಾಗ ನೋಡಿ, ಯಾರು ಹೊಟ್ಟೆಲ್ಲಿ ಅಲ್ಲ ಹಾಕಿದ್ದೇನೆ, ಇದೇ ಆಸ್ಪತ್ರೆಯಲ್ಲಿ, ಇದೇ ದಿನ, ಇದೇ ತಿಥಿ, ಇದೇ ನಕ್ಷತ್ರ, ಇದೇ ಲಗ್ನ, ಇದೇ ಯೋಗ. ಈ ಸೂಪರ್ ಸ್ಟಾರ್ ಹೊಟ್ಟೆನಲ್ಲಿ ಇನ್ನೊಬ್ಬ ಸೂಪರ್ ಸ್ಟಾರ್ ಹುಟ್ಟೋಕೆ ಸೃಷ್ಟಿ ಮಾಡಿಟ್ಟಿದ್ದಾನೆ. ಹೌದಲ್ವಾ ಗುರುಗಳೇ? ಸೊ ಈ ಮಗು ನನಗೆ ಕಳಿಸಿಲ್ಲ, ನನಗೆ ಮಾಡಿಲ್ಲ. ಆಗ ಹೇಳಿದೆ, ಅಲ್ಲ ನಿನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋದಾದ್ರೆ ಇವತ್ತು ಗೂಗಲ್ನ ಹೆಡ್ಡು ಯಾರು? ಆತ ಎಲ್ಲಿ ಓದಿದ್ದು? ನಮ್ಮ ಭಾರತದ ವಿದ್ಯಾಭ್ಯಾಸ ಕಡಿಮೆ, ನಮ್ಮಲ್ಲಿ ಟ್ಯಾಲೆಂಟಿಗೆ ಇದಿಲ್ಲ, ಇದಿಲ್ಲ ಅಂದಲ್ಲ. ಗೂಗಲ್ ಹೆಡ್ ಯಾರಮ್ಮ? ಮೈಕ್ರೋಸಾಫ್ಟ್ ಹೆಡ್ ಯಾರಮ್ಮ? ಒರಾಕಲ್ ಹೆಡ್ ಯಾರಮ್ಮ? ICICI ಹೆಡ್ ಯಾರಪ್ಪ? HDFC ಹೆಡ್ ಯಾರಪ್ಪ? ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕಿಗೆ, ಇಂಥ ಸಂದರ್ಭದಲ್ಲಿ ಒಬ್ರು ಹೆಡ್ ಆಗಿದ್ರು, ಅವ್ರು ಯಾರಪ್ಪ? ಉತ್ತರಗಳಿಲ್ಲ. ಬೇಡ, ಗೂಗಲ್ ಹೆಡ್ ಯಾರು? ಸುಂದರ್ ಪಿಚ್ಚೈ. ಎಲ್ಲೋ ಓದಿದ್ದು? ನಮ್ಮ IIT, ಭಾರತದ IIT. ನೀನ್ ಯಾಕೆ ಕ್ರ್ಯಾಕ್ ಮಾಡ್ಲಿಲ್ಲ ಅದೇ IITನ? ಅವ್ನು ಫಾರಿನ್ ಅಲ್ಲಿ ಓದಿದಾನೆ ಅಂತ ಕೊಡ್ಲಿಲ್ಲಪ್ಪ. ನಮ್ಮ ಭಾರತದ IIT, ಒನ್ ಆಫ್ ದ ಬೆಸ್ಟ್. ಅದರಲ್ಲಿ ಓದಿದ್ದಕ್ಕೆ ತಗೊಂಡಿರೋದು. ಆ ಟ್ಯಾಲೆಂಟ್ ಇದೆ ಅಂತ. ನಿನ್ನಲ್ಲಿ ಟ್ಯಾಲೆಂಟ್ ಇದೆ ತಗೋತಾರೆ, ಯು ಪ್ರೂವ್ ಇಟ್. ಹೆತ್ತು ಬಿಟ್ಟಿದ್ದಾರೆ ನಮ್ಮನ್ನ. ಇವ್ರಿಗೂ ಒಂದು ಯೋಗ್ಯತೆ ಇಲ್ಲ, ಸಪೋರ್ಟ್ ಮಾಡಕ್ ಯೋಗ್ಯತೆ ಇಲ್ಲ, ನಮ್ಗೆ ಫಾರಿನ್ ಓದ್ಸಕ್ ಯೋಗ್ಯತೆ ಇಲ್ಲ. ಟ್ಯಾಲೆಂಟ್ ಇದ್ರೆ ಪ್ರೂವ್ ಮಾಡ್ಕೋ.
ನೀನಾಗಿ ಇಂಥವರ ನಿನ್ನ ಕರ್ಮಕ್ಕೆ ತಕ್ಕಂತೆ ನಿನ್ನ ಯೋಗಕ್ಕೆ ತಕ್ಕಂತೆಯೇ ಇಂಥವರ ಹೊಟ್ಟೆಯಲ್ಲಿ ಹುಟ್ಟಬೇಕು ಅನ್ನೋದೊಂದಿರುತ್ತೆ ಮಕ್ಕಳೇ. ಇರುತ್ತೆ, ನೆನಪಿಟ್ಟುಕೊಳ್ಳಿ. ನಮ್ಮ ಗುರುಗಳು ಅಪಾರ ಶ್ರೀಮಂತರು, ಅಂತಿಂತ ವಿದ್ಯೆ ಅಲ್ಲ ಅವ್ರ ಹತ್ರ ಇರೋದು. ಅವ್ರು 3 ಹಡಗುಗಳಿದಾವೆ, ಏನೇನೋ ಇದೆ, ಇಂಟರ್ನ್ಯಾಷನಲ್ ಸಾಮ್ರಾಜ್ಯ ಇದೆ. ಆದರೆ ಅವರೊಂದು 0 ಇಂದ ಬೆಳೆದಂಥವ್ರು. ಅವ್ರು ಒಂದು ಮಗು ಆದಾಗ ನಾನು ಹೇಳಿದೆ, ಇವನು ಬೆಳೆದ ಮೇಲೆ ಗುರುಗಳೇ ನಿಮ್ಮದು ಅಂತಾರಾಷ್ಟ್ರೀಯ ಅಂತ ಹೇಳಿದ್ದೆ. ಅದಾಯ್ತು. ಮಾತಾಡುವಾಗ ಅವಾಗ ಹೇಳೋರು, ಏನೋ ಇದು ಇವನು ಬರೀ 3 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಕಾರ್ ಚೇಂಜ್ ಮಾಡ್ತಾನೆ, ಅದು ಇದು ಅಂತ. ಏನೋ ಇದು ಇವನ್ ತೃಪ್ತಿನೇ ಇಲ್ಲ ಅಂತ. ತೃಪ್ತಿ ಅಲ್ಲ ಗುರುಗಳೇ, ಅವನಿಗೆ ತೃಪ್ತಿ ಇದೆ. ಅವ್ನು ಪಡ್ಕೊಂಡು ಬಂದಿರೋ ಯೋಗ ನಿಮಗೂ ನೋಡಿ ಇದೇ ತರ ನಡೀತಿದೆ ಅಂತ. ಏನ್ ಯೋಗನ ಹೋಗೋ ಸ್ವಲ್ಪ ನೋಡಿ ಹೇಳು ಅಂತ. ನೋಡಿ ಗುರುಗಳೇ, ನೀವು ಹುಟ್ಟಿರೋದು ಒಬ್ಬ ಬಿಕಾರಿಗೆ, ನಿಮ್ಮ ಮಗ ಹುಟ್ಟಿರೋದು ಒಬ್ಬ ಕೋಟೀಶ್ವರನಿಗೆ, ಅವನು ಬೆಳೆಯೋದು 1000 ಕೋಟಿಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು 1000 ಕೋಟಿಗೆ ಅಧಿಪತಿ ಅವರು. ಯಾರು ಹಾಕಿದ್ದು ಆ ಬಿತ್ತನೆ, ಯಾರು ಪ್ಲಾನ್ ಮಾಡಿದ್ದು ನೋಡಿ. ಇವ್ರು ಹುಟ್ಟಿರೋದು ಒಬ್ಬ ಸಾಮಾನ್ಯ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದು. ಅಯ್ಯೋ, ಒಪ್ಪತ್ತು ಊಟಕ್ಕೂ ಒದ್ದಾಡ್ದವ್ರು. ಆ ಬಿತ್ತನೆ ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹಾಕೊಂಡ್ರ ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನೆನ್ಪಿಟ್ಕೊಳ್ಳಿ, ನಿಮ್ ತಂದೆ ತಾಯಿಯನ್ನ ದೂಷಿಸ್ಬೇಡಿ. ನೀವು ಕೇಳ್ಕೊಂಡು ಬಂದಿರೋದೇ ಇದು. ಇಂಥವರ ಹೊಟ್ಟೆಯಲ್ಲಿ, ಇಂಥ ಕುಟುಂಬದಲ್ಲಿ, ಇಂಥ ಪರಿಸರದಲ್ಲೇ ಹುಟ್ಟಬೇಕು. ಹಾಗಾದ್ರೆ ರಜನಿಕಾಂತ್ ಮಕ್ಕಳು ಯಾಕೆ ಸೂಪರ್ ಸ್ಟಾರ್ ಆಗ್ಲಿಲ್ಲ? ಅವ್ರ ಮಕ್ಕಳುಗಳು ಏನೇನೋ ಮಾಡಕ್ ಹೋದ್ರಲ್ಲ. ಶಾರುಖ್ ಖಾನ್ ಮಗ ಇನ್ನು ನೋಡಿ, ಅವನ್ ಮಗ ಅನ್ನೋದಕ್ಕೆ ಒಂದಷ್ಟು ಮರ್ಯಾದೆ, ಯಾಕಂದ್ರೆ ಈ ಸೆಲೆಬ್ರಿಟಿ ಅನ್ನೋ ತರ. ಅಮಿತಾಬ್ ಬಚ್ಚನ್ ಮಗ ತಗೊಳ್ಳಿ, ತೆಂಡೂಲ್ಕರ್ ಮಗ ತಗೊಳ್ಳಿ, ಬೇಡ ಸಿದ್ದರಾಮಯ್ಯ ಅವ್ರ ಮಗ ತಗೊಳ್ಳಿ, ಬೇಡ ಯಡಿಯೂರಪ್ಪ ಅವ್ರ ಮಗ ತಗೊಳ್ಳಿ, ಬೇಡ ಕುಮಾರಸ್ವಾಮಿ ಅವರ ಮಗ ತಗೊಳ್ಳಿ. ಯೋಗಗಳು ಮಕ್ಕಳೇ, ನನ್ನ ಹೊಟ್ಟೆಲ್ ಹುಟ್ಟಿದ ತಕ್ಷಣ ನನ್ನ ಮಗನು ನನಗೆ ಬಿರೋದು ಖಂಡಿತ ಇರೋಲ್ಲ. ಆ ಯೋಗಕ್ಕೆ ತಕ್ಕಂತೆ ಇವತ್ತು ಮಾತನಾಡಲು ಬಂದಿರುವುದು ಅಂಥದ್ದೇ ಯೋಗ. ಅದರಿಂದ ನಿಮ್ಮ ಹುಟ್ಟೇ ಒಂದು ಗುಟ್ಟು. ಯಾವತ್ತೂ ಇನ್ನೊಬ್ಬರನ್ನ ನಿಂದಿಸಬೇಡಿ, ಮುಖ್ಯವಾಗಿ ಎತ್ತವರನ್ನ. ಅವ್ರು ಬೇಕು ಅಂತ ನಿಮಗೆ ಕಷ್ಟ ಕೊಡಬೇಕು ಅಂತ ಮಾಡಿ, ಏನೋ ಒಂದು ಕಷ್ಟಪಟ್ಟು ಒಂದಷ್ಟು ಗೂಡು ಇಟ್ಕೊಂಡಿದ್ರೆ ಅದ್ರ ಮೇಲೆ ಸಾಲ ಸೋಲ ಮಾಡಿ ನಿಮಗೆ ಲೋನ್ಗೆ ಹಾಕಿ ನಿಮ್ಮನ್ನು ಪರಸ್ಥಳಕ್ಕೆ ಕಳಿಸಿದ್ರು ಅಂತಾನೆ ಇಟ್ಕೊಳ್ಳಿ. ನೀವು ಬಂದು ಸಾಲ ತೀರಿಸ್ತೀರಿ ಅಂತ ಏನ್ ಗ್ಯಾರಂಟಿ? ಅಕಸ್ಮಾತ್ ನೀವು ಆ ಡಿಗ್ರಿ ಕಂಪ್ಲೀಟ್ ಮಾಡ್ತೀರಂತ ಏನ್ ಗ್ಯಾರಂಟಿ? ಇಲ್ಲ, ಕಂಪ್ಲೀಟ್ ಮಾಡಿದ್ರು ಕೂಡ ಆ ಡಿಗ್ರಿಗೆ ತಕ್ಕಂಥದ್ದೇ ಕೆಲಸ, ಸಂಬಳ ಸಿಕ್ಬಿಡುತ್ತೆ ಅಂತ ಏನ್ ಗ್ಯಾರಂಟಿ? ಎಜುಕೇಶನ್ ಲೋನ್ ಅನ್ನೋದೇ ಒಂದು ದೊಡ್ಡ ಮಾಫಿಯಾ, ಗೊತ್ತಿದೆಯಾ ನಿಮಗೆ? ನೀವು ಇನ್ನೂ ಆರಂಭವೇ ಮಾಡಿಲ್ಲ ಕರಿಯರು, ನೆತ್ತಿ ಮೇಲೆ ಸಾಲ ಇಟ್ಕೋಬಿಟ್ರಿ. 7 ವರ್ಷದ ನಂತರ ಬಂದು ಕಟ್ಟಬೇಕು. ನೀವೊಂದು 7 ಲಕ್ಷ ತಗೊಂಡಿದ್ರಿ ಅಂದ್ರೆ ಕಡಿಮೆ ಅಂದ್ರೆ 20 ರಿಂದ 30 ಲಕ್ಷ ಕಟ್ಟಬೇಕು. ನೆನ್ಪಿಟ್ಕೊಳ್ಳಿ. ಅವನು ಸುಮ್ಮನೆ ಕೊಡಲ್ಲ. ಅವನು ಅಲ್ಲೆಲ್ಲ ಸೆಕ್ಯೂರಿಟಿ ಇಟ್ಕೊಂಡೇ ಕೊಡೋದು. ತೀರಿಸ್ತೀರಿ. ನಿಮ್ಮಮ್ಮ ಅಪ್ಪ ಮಾಡಿಟ್ಟಿರೋ ಬದುಕನ್ನ ಮೂರ ಬಟ್ಟೆ ಮಾಡಿ ನಡು ರೋಡಲ್ಲಿ ಬಿದ್ರೆ ನೀವು ನಿಲ್ಲುತ್ತೀರಾ? ನಿಮ್ಮಲ್ಲಿ ಯೋಗ್ಯತೆ ಇದ್ರೆ ನೀವು ಕಷ್ಟಪಡಿ. ನೀವು IIT ತಗೊಳ್ಳಿ, IIM ತಗೊಳ್ಳಿ, JEE ಪಾಸ್ ಮಾಡಿ, ನಿಮ್ ಸ್ಕಾಲರ್ಶಿಪ್ ಇದ್ರೆ ಅವರೇ ಕರ್ಕೊಂಡು ಹೋಗಿ ನಿಮ್ಗೆ ಸ್ಥಾನ ಕೊಡ್ತಾರೆ. ಯಾವ ಕಾಲೇಜ್ ಬೇಕಾದ್ರೂ ಅವರೇ ನಿಮ್ಗೆ ಸ್ಟೈಫೆಂಡು, ಇನ್ನೊಂದು ಕಂಪ್ನಿಗಳೆಲ್ಲ ಸ್ಪಾನ್ಸರ್ ಬರುತ್ತೆಪ್ಪ. ಪ್ರೂವ್ ಮಾಡಿ ಮಾಡ್ಕೊಳ್ಳಿ, ಅವ್ರು ಬರ್ತಾರೆ. ನಿಮ್ ತಂದೆ ತಾಯಿನ ಯಾಕೆ ನಿಂದಿಸ್ತೀರಿ? ಪರಿಸರವನ್ನ ಯಾಕೆ ನಿಂದಿಸ್ತೀರಿ? ನಿಮ್ ದೇಶವನ್ನ ಯಾಕೆ ನಿಂದಿಸ್ತೀರಿ? ಈ ದೇಶ ಹಿಂಗೆ ಕೊಡ್ತು, ಅದು ಕೊಡ್ತು, ಅವೆಲ್ಲ ಇಲ್ಲ. ಹೀಗೆ ಮಾಡ್ತಾ ಕೂತ್ಕೊಳ್ಳೋದು. ನೀವು ಇಂಥದ್ದೇ, ಇಷ್ಟೇ, ಏನು ಬೇಡ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ಈಗ ಒಂದೊಳ್ಳೆ ಪಲಾವ್ ಮಾಡಿದ್ದೀವಿ ನಾವು ಮನೇಲಿ. ಇವತ್ತು ಆನಂದವಾಗಿ ಎಲ್ಲರೂ ಕುಳಿತು ತಿನ್ನೋಣ ಅಂತ ಬಂದ್ರು. 10 ಜನ ಅತಿಥಿಗಳು ಆಕಸ್ಮಿಕವಾಗಿ. ಈಗ ನೀವು ಹಂಗೆ ಬರೀ ಹೋಟೆಲ್ ಕಳಿಸ್ತೀರಾ? ಹಸುವೆಯಿಂದ ಕಳಿಸ್ತೀರಾ? ಮುಚ್ಚಿಡ್ತೀರಾ ಪ್ರಸಾದನ? ಘಮ 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 ಅಂತಿದೆ. ಏನೋ ಇದು ಪಲಾವ್ ಮಾಡಿದೆ ಕಣೋ, ಬಾರೋ ತಿನ್ನು ಅಂತೀರಿ. ಅವನು ನಂತರ ಬಕಾಸುರಪ್ಪ. ನನ್ನ ಜೊತೆನಲ್ಲಿ ಇನ್ನೊಂದು 5 ಜನ 10 ಜನ ಬಂದ್ಬಿಟ್ಟಿದ್ದಾರೆ. ತಗೊಳ್ಳಿ, ಬಡಿಸಿದ್ರಿ, ಖಾಲಿ. ಕಷ್ಟಪಟ್ಟಿದ್ ನೀವು, ಮಾಡಿದ್ ನೀವು, ತಿನ್ಬೇಕು ಅಂದ್ಕೊಂಡಿರೋದು ನೀವು, ಅದು ಹೋಗಿರೋದು ಇನ್ನೊಬ್ಬರಿಗೆ. ಸರಿ, ಅದೊಂದು ಇನ್ಸಿಡೆಂಟ್ ತಗೊಳ್ಳಿ. ಆಯ್ತಾ? ಇನ್ನೊಂದು ಅಡಿಗೆ ಮಾಡಿದ್ರಿ, ಏನಾಯ್ತು ಗೊತ್ತಿಲ್ಲ, ತಿಂದ ತಕ್ಷಣ ಅಜೀರ್ಣ ಆಗಿ ಒಂದು ವಾಂತಿ ಆಯ್ತು, ಇಲ್ಲ ಲೂಸ್ ಮೋಷನ್ ಆಯ್ತು.
ಉಳಿತ ಒಳಗಡೆ ಇಲ್ಲ. ತಿಂದಿದ್ದೆಲ್ಲ ಹೋಯ್ತು, ವಾಂತಿಯಾಗಿ ಏನೋ ಬಿದ್ದಿತ್ತು, ಇನ್ನೊಂದಾಯ್ತು, ಧಮಾಲು. 2ನೇ ಇನ್ಸಿಡೆಂಟು. ಅಲ್ಲಿಗೆ ನಿಮ್ಗೆ ಆ ಯೋಗ ಇಲ್ಲ, ತಿನ್ನೋ ಯೋಗ. 3ನೇದು ಮಾಡಿ ರೆಡಿ ಇಡೋಷ್ಟರಲ್ಲಿ ಏನೋ ಬಾಯೆಲ್ಲ ಒಂಥರ ಆಯ್ತು, ಕಹಿ ಕಹಿ, ಸುಸ್ತು, ಎಲ್ಲ ಚಳಿ ಚಳಿ. ತಿನ್ನೋಣ, ಆಮೇಲೆ ನೋಡೋಣ. ಸರಿ, ಡಾಕ್ಟರ್ ಹತ್ರ ಹೋದ್ರೆ ಏನು ತಿನ್ಬೇಡಿ ಗಂಜಿ ಅಂದ್ಬಿಟ್ಟು. ಪಲಾವ್ ಗಿಲಾವ್ ತಿಂದ್ಬಿಟ್ಟಿರಿ ಅಂದ್ರು. ಪಲಾವ್ ಅಚ್ಚುಕಟ್ಟಾಗಿ ಮಾಡಿ ಇಟ್ಟಿದ್ದೀರಿ. ಓ ಸೂಪರ್. ಈಗ ತಿನ್ನಲು ಆಗೋಲ್ಲ, ತಿನ್ನೋ ಆಗಿಲ್ಲ, ಮಾಡಿಟ್ಟಿರೋ ಒಂದು ಪಲಾವ್ ಏನ್ ಮಾಡೋಣ? ಕಷ್ಟಪಟ್ಟಿದ್ ನೀವೇ, ದುಡ್ಡು ಸೇರಿಸಿಟ್ಟಿದ್ ನೀವೇ. ಯಾರ ಪಾಲು? ಪ್ರತಿಯೊಂದು ಕೂಡ ನಿರ್ಧಾರ ಆಗಿರುತ್ತೆ. ನೀವು ಕಷ್ಟಪಟ್ಟವರೆಲ್ಲರಿಗೂ ಸಿಕ್ಕಿಬಿಟ್ರೆ, ಕಷ್ಟಪಟ್ಟವರಿಗೆಲ್ಲ ಸಿಕ್ಕಿಬಿಟ್ಟರೆ ಅದು ಬೇರೆನೇ ಲೋಕ ಮಕ್ಕಳೇ, ಬೇರೆಯೇ ಲೋಕ, ನೆನಪಿಟ್ಟುಕೊಳ್ಳಿ. ಅದರಿಂದ ದಯಮಾಡಿ ಹೇಳ್ತಾನೆ, ಯಾರೋ ಏನೋ ಮಾಡ್ತಿದ್ದಾರೆ, ಪರವಾಗಿಲ್ಲ, ಆಸೆನ ಇಟ್ಕೊಳ್ಳೋಣ, ತಪ್ಪೇನಲ್ಲ, ಪ್ರಯತ್ನ ಮಾಡೋಣ. ಸಿಕ್ಕರೆ ಆಯ್ತು, ಸಿಕ್ಕರೆ ಅಂಬಾರಿ ಅಂತ ಹೇಳಿ, ಸಿಗದಿದ್ರೆ ಪಕ್ಕದಲ್ಲಿ ಮಾವುತನ ಕೆಲಸ ಮಾಡೋಕ್ಕೂ ನಾನು ರೆಡಿ ಅಂತ ಹೇಳಿ. ನನಗೇನು, ನಾನು ಕೆಲಸ ಮಾಡ್ಬೇಕಷ್ಟೇ. ಹಾಕೋಣ, ಅದಕ್ಕೆ ಸಿದ್ಧತೆ, ಬದ್ಧತೆ, ತಯಾರಿ ಎಲ್ಲ ಬೇಕು ಮಕ್ಕಳೇ, ಎಲ್ಲ ಬೇಕು. ಈಗ ನೋಡಿ, ಒಂದು ಕನ್ನಡದ ಮೂವಿ ಬರುತ್ತೆ, ಸೂ ಫ್ರಮ್ ಏನೋ ಬರುತ್ತೆ, ತುಂಬಾ ಚಿಕ್ಕ ಬಜೆಟ್ ಅಲ್ಲಿ ತೆಗ್ದಿದ್ದಾರೆ. ಯಾರೂ ನೆನೆಸಿಲ್ಲ ಅದಕ್ಕೆ ಎಂತ ಹೈಲೈಟು, ಮಾರ್ಕೆಟಿಂಗು, ಬ್ರ್ಯಾಂಡಿಂಗು ಏನು ಮಾಡಿಲ್ಲ. ಜನಗಳ ಬಾಯಿಂದ 100 ಕೋಟಿ ದಾಟಿಬಿಟ್ಟಿದೆ. ಈಗ ತಗೊಳ್ಳಿ, ಈಗ ತಾನೇ ಒಂದು ಕೂಲಿ ಪಿಕ್ಚರ್ ಅಂತ ತೆಗ್ದಿದ್ದಾರೆ, ಸೂಪರ್ ಸ್ಟಾರ್. ಮೊದಲನೇ ದಿನ ಮಾಡಿದೆ, ರಜೆಗಳಿರೋದ್ರಿಂದ. ಇನ್ನೊಂದು 2ನೇ ದಿನ 3ನೇ ದಿನ ಆಲ್ರೆಡಿ ಅದಕ್ಕೆ ಹಾಕೋ ರಜನಿಕಾಂತ್ಗೋಸ್ಕರ ಸುಮ್ಮನೆ ಹೋಗ್ಬೋದು ಕಣೋ. ಎಷ್ಟು ದುಡ್ಡು ಸುರಿದಿರೋದು ರಜನಿಕಾಂತ್ ಒಬ್ಬರಿಗೆ ಎಷ್ಟೋ ಕೊಟ್ಟಿದ್ದಾರೆ ಅಂತೇಳಿ, 100 ಕೋಟಿಗೆ ಮೇಲೆ ಅಂತ. ನಾಗಾರ್ಜುನ ತಗೊಳ್ಳಿ, ಅಮೀರ್ ಖಾನ್ ತಗೊಳ್ಳಿ, ಸತ್ಯರಾಜ್ ತಗೊಳ್ಳಿ, ಅದ್ಯಾರೋ ಸೌಬಿನ್ ಅನ್ನೋ ಆಕ್ಟರ್ ತಗೊಳ್ಳಿ, ನಮ್ಮ ರಚಿತಾರಾಮ್ ತಗೊಳ್ಳಿ, ಉಪೇಂದ್ರಜಿ ತಗೊಳ್ಳಿ, ಯಾರ್ಯಾರು ಮಾಡಿರೋದು. ಅವನು ಹುಚ್ಚ, ಅವನು ಲೋಕೇಶ್ ಕನಗರಾಜು, ಅಷ್ಟೇ ಹೇಳಬಲ್ಲೆ. ಮೇಷರಾಶಿ ಈಗಿರೋದು ತನಗೆಲ್ಲ ಗೊತ್ತಿದೆ. ಅಲ್ಲಿ ನೋಡಿ, ಗುರುಬಲ ಇಲ್ಲ. ನಾನು ಸೇರ್ಕೊಂಡು ಅಷ್ಟು ದೊಡ್ಡ ಜಗಜಟ್ಟಿಗಳನ್ನ ತಗೊಬಂದು ಹಾಕೊಂಡು ಆ ರೋಲ್ ಒಂದೊಂದು ಕೊಟ್ಟಿಲ್ಲ ಅಂದ್ರೆ ಮರ್ಯಾದೆ ಇಲ್ಲ. ಅವ್ರಿಗೆ ಅಂತ ಒಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅಮೀರ್ ಖಾನ್ಗೆ ಅಂದ್ರೆ ಅದು ಬೇರೆನೆ. ಅಲ್ಲಿ ಕತೆ ಕೆಟ್ಟೋಯ್ತು. ಒಂದೇ ಬಾರಿಗೆ 5 ಮಹಾಗುರುಗಳನ್ನ ಕರೆದು ವೇದಿಕೆ ಮೇಲೆ ನೀವು ಒಂದೇ ಬಾರಿ 5 ಜನಕ್ಕೂ ನೀವು ಪೇಟ ಇಡಬೇಕು, ಆಹಾರ ಹಾಕ್ಬೇಕು. ಒಂದೇ ಬಾರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬಾರಿ ಹಾಕ್ತೀರಿ ಅಂತ ಹೇಳಿದ್ರೆ ಅಷ್ಟೇ, ಅದು ಶಾಪ. ಅದು ಹಾಗೆ ಆಗಿರೋದು ಆ ಪಿಕ್ಚರು, ಹಾಗೆ ಆಗಿರೋದು. ಜೋಳು ಕತೆ, ಆ ಕತೆ ಅಂತಿದ್ದಾರೆ ಜನ, ಅವ್ರಿಗೆ ಸೇರಿತ್ತು. ಇರ್ಲಿ ಅಂದ್ರೆ ಅಲ್ಲಿ ಬ್ರ್ಯಾಂಡಿಂಗ್ ಹೆಂಗ್ ಮಾಡಿದ್ದಾರೆ, ಮಾರ್ಕೆಟಿಂಗ್ ಏನ್ ಮಾಡಿದ್ದಾರೆ, ಪ್ಯಾನ್ ಇಂಡಿಯಾ ಅಂತಾರೆ. ತೆಲುಗುನಲ್ಲಿ ಬರ್ಬೇಕು, ಮಲಯಾಳಂನಲ್ಲಿ ಬರ್ಲಿಕ್ಕೆ ಸೌಬಿನ್ನ ಹಾಕೊಂಡಿದ್ದಾರೆ, ಕನ್ನಡದಲ್ಲಿ ಬರೋಕೆ ಉಪೇಂದ್ರ, ರಚಿತಾರಾಮ್ನ ಹಾಕೊಂಡಿದ್ದಾರೆ, ತೆಲುಗುನಲ್ಲಿ ನಾಗಾರ್ಜುನನ್ ಪಕ್ಕಕ್ಕೆ ಇಟ್ಟಿದ್ದಾರೆ. ತಮಿಳ್ನಾಡಲ್ಲೇ ಫಸ್ಟ್ ಟೈಮ್ ಸತ್ಯರಾಜ್ಗೆ ರಜನಿಕಾಂತ್ ಕಂಡ್ರೇನೆ ಆಗಲ್ಲ, ಅವ್ನ ಮೈಯೆಲ್ಲ ನಗಸಿಕಾಂತ, ಅವನು ಹೊಟ್ಟೆ ಉರಿ ಮನುಷ್ಯ. ಅವನು ಜೀವಮಾನದಲ್ಲಿ 2ನೇ ಮನೆಯಲ್ಲಿ ಕೀತು ಅಲ್ವಾ, ಎಷ್ಟಾದ್ರು ಪುಣ್ಯಾತ್ಮನಿಗೆ. ಅಷ್ಟಮದಲ್ಲಿ ರಾಹು ಅಲ್ವಾ, ಅವನಿಗಿರುವಷ್ಟು ಶತ್ರುಗಳು, ಹಿತಶತ್ರುಗಳು ಇನ್ಯಾರು ಅಲ್ಲ, ಅವನ ಜೊತೆಲಿರೋರೆ. ರಜನಿಕಾಂತ್ಗೆ ಅವನೇ ಸತ್ಯರಾಜು. ನನ್ನ ಜೀವಮಾನದಲ್ಲಿ ಅಂತಿದ್ದವನು ಅವನು ಬಂದ್ ಮಾಡಿದ್ದಾನೆ, ಕಟ್ಟಪ್ಪ. ಆಯ್ತಾ? ಅದರ ಮೇಲೆ ಹಿಂದಿನಲ್ಲಿ ಅಮೆರಿಕಾನು ಅಂತ ಜೇಡಿ ಮಣ್ಣು, ಯಾವ ಪ್ಯಾನ್ ಇಂಡಿಯಾನೂ ಇಲ್ಲ, ಎಂಥದ್ದು ಇಲ್ಲ. ನೀವೇನ್ ಬ್ರ್ಯಾಂಡ್ ಏನ್ ಅದಕ್ಕೆ ಖರ್ಚು ಮಾಡಿರೋದು. ನಮ್ಮ ಕನ್ನಡ ಪಿಕ್ಚರು ನೀವು ನೋಡಿ, ಕಂಟೆಂಟ್ ಇದ್ರೆ, ಕ್ರಿಯೇಟಿವಿಟಿ ಇದ್ರೆ, ಯಾವ ಸೂಪರ್ ಸ್ಟಾರ್ ಬೇಕಿಲ್ಲ, ಇಂಥದ್ದೇನು ಬೇಕಿಲ್ಲ. ಕತೆ ಚೆನ್ನಾಗಿದ್ದರೆ, ನಟನೆ, ಡೈರೆಕ್ಷನ್ ಚೆನ್ನಾಗಿದ್ರೆ ನೀವು ನಂಬಲ್ಲ. ನನ್ನ ಕುಟುಂಬದ ಜೊತೆ ಹೋಗ್ಲಿಕ್ಕೆ 1 ವಾರದಿಂದ ಟ್ರೈ ಮಾಡ್ತಿದ್ದೀನಿ. 1 ಟಿಕೆಟ್ 2 ಟಿಕೆಟ್. ನಾವು ನಮ್ಮ ಕುಟುಂಬದ ಜೊತೆ ಹೋಗಿ 1 ಟಿಕೆಟ್ 2 ಟಿಕೆಟ್ ಸಾಕಾಗೋದೇ ಇಲ್ಲ. 44 ಟಿಕೆಟ್ ಬೇಕು ನಮ್ಮ ಕುಟುಂಬದ ಜೊತೆಲಿ ಹೋಗ್ಬೇಕು ಅಂದ್ರೆ. ಒಬ್ನೇ ಹೋಗಕ್ ಆಗೋದೇ ಇಲ್ಲ, ಎಲ್ರ ಜೊತೆಲಿ ಹೋಗೋದು ಆನಂದವಾಗಿ. ನಾನು ಸಿಗ್ತಾನೆ ಇಲ್ಲ ಅಲ್ಲಿ ಟಿಕೆಟ್ಗಳು, ಅಲ್ಲೆಲ್ಲೋ ನನಗೆ ಲೈನ ಕುತ್ಕೋಬೇಕು ನನ್ನವರು. ಆಗ್ಲಿ, ನೋಡೋಣ, ಬಿಡೋದಿಲ್ಲ. ಅಂದ್ರೆ ಯಾರು ನಿರ್ಧಾರ ಮಾಡಿದ್ದು?
ಪ್ರೇಕ್ಷಕರು ಅಂದ್ಕೊಂಡಿದ್ರ ಇಲ್ಲ ಫಿಲಮ್ ತೆಗೆದವ್ರು ಅವ್ರು ಏನೋ ಹಾಕಿರೋ ಒಂದು ಬಜೆಟ್ ಒಳ್ಳೆ ಹೆಸರು ಬಂದ್ರೆ ಸಾಕು. ಎಲ್ರಿಗೂ ಅಷ್ಟೇ ಅವ್ರ ಕೂಸು ಮುದ್ದು ಅನ್ನತಕ್ಕಂಥದ್ದು. ಎಲ್ಲಾ ತಂದೆ ತಾಯಿನೂ ಅಷ್ಟೇ ನನ್ನ ಮಗು ಏನೋ ಮಾಡುತ್ತೆ ಅಂತ. ಆದ್ರೆ ನೀವು ಯೋಗ ಪಡೆದುಕೊಂಡು ಬಂದಿರಬೇಕು. ಯೋಗಕ್ಕೆ ತಕ್ಕಂತೆ ಜಾತಕ ಇರಬೇಕು. ನೆನಪಿಟ್ಕೊಳ್ಳಿ, ವಿಪರೀತ ರಾಜಯೋಗದ ಯೋಗಗಳಿದ್ದಾವೆ ಕೆಲವಂತ. ಅಂತ ಮಹಾಯೋಗದ ಬಗ್ಗೆ ಇವತ್ತು ಮಾತಾಡ್ತಿರೋದು. ಹರ್ಷಣ ಯೋಗ, ಬ್ಯೂಟಿಫುಲ್ ಯೋಗ. ಹುಟ್ಟಬೇಕು ಅಂತ ಹೇಳಿದ್ರೆ ದಶ ಭುಕ್ತಿ ಯೋಗ ಕರಣ ಅನ್ನತಕ್ಕಂಥದ್ದು ಹೇಗೆ ಹೇಳ್ತೇವೆಯೋ ಹಾಗೆಯೇ ಸಿಂಹ ಮಾಸ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಒಂದು ತಮಾಷೆ ಹೇಳ್ತಾನೆ, ಆಮೇಲೆ ಹೇಳ್ತಾನೆ. ಸೂರ್ಯ ಸಿಂಹಕ್ಕೆ ಬಂದಿದೆ. ನಾವು ಹುಚ್ಚುದೋರೆ, ಟ್ರಂಪ್ ಐಲುದೋರೆ ಅಂತ ಹೇಳ್ತೀನಲ್ವಾ, ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ ನೋಡಿ. ಹೇಳ್ತಾನೆ ಇರಿ, ಸುಂಕ ವಾಪಸ್ ತಗೋತಾನೆ. ಅಟ್ಲೀಸ್ಟ್ ಅವನ ಹಮ್ಮಿಗೋಸ್ಕರ ಬಿಮ್ಮಿಗೋಸ್ಕರ ಆದ್ರು ಅವನು ಒಂದು 20% ಟ್ಯಾಕ್ಸ್ ಹಾಕ್ರಪ್ಪ ಅಂತಾನೆ. 50% ತಂದು ನಿಲ್ಸಿಟ್ಟಿದ್ನಲ್ಲ, 20% ಇನ್ನೂ ಹಿಂದಕ್ಕೆ ಹೋಗ್ತಾನೆ. ಅವನು ಹಿಂದಕ್ಕೆ ಹೋಗ್ತಾನೆ. ಆ ಸಿಂಹ ಮಾಸದ ಕಥೆಗಳು ಹೇಳ್ತಾನೆ ನಾನು. ಇರ್ಲಿ. ಸೊ ಹರ್ಷಣ ಯೋಗ ಒನ್ ಆಫ್ ದ ಬ್ಯೂಟಿಫುಲ್ ಯೋಗ. ಅಲ್ಲಿ ನೋಡಿ, ಇವತ್ತು ಹರ್ಷಣ ಯೋಗವೇ 18. ಈ ಹರ್ಷಣ ಯೋಗಕ್ಕೆ ಅಧಿಪತಿಯೇ ಸೂರ್ಯ. ಆ ಸೂರ್ಯ ನೋಡಿ, ಸಿಂಹಸ್ಥ ಸೂರ್ಯ, ಸಿಂಹ ಮಾಸ ಅಂತ ಹೇಳ್ತೇವೆ. ಇಷ್ಟು ದಿನ ಆಷಾಢ ಮಾಸ ಇತ್ತಲ್ಲ, ಸಿಂಹ ಮಾಸ. ಇನ್ನೊಂದು 2-3 ದಿನ ಅಮಾವಾಸ್ಯೆ ಆಗ್ತಿದ್ದಾಗೆ ಭಾದ್ರಪದ ಮಾಸ, ಆವಣಿ ಮಾಸಂ ಅನ್ನತಕ್ಕಂಥದ್ದು ಹೇಳ್ತಾರೆ ತಮಿಳಲ್ಲಿ. ಆಡಿ ಮಾಸ ಮುಗೀತು, ಅವರು ಆವಣಿ ಅಂತಾರೆ, ನಾವು ಭಾದ್ರಪದ ಮಾಸ ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ ಅಂಥದಕ್ಕೆ ಪ್ರತೀಕ ವಿಶೇಷ ಬಲ. ಗೌರಿ ಹಾಗೂ ಗಣೇಶ ಇಬ್ಬರ ಕೃಪಾ ಕಟಾಕ್ಷವು ಪಡೆದಿರತಕ್ಕಂಥ ಯೋಗ. ಒನ್ ಆಫ್ ದ ಫೇವರಬಲ್ ಯೋಗ ಹರ್ಷಣ ಯೋಗದಲ್ಲಿ ಹುಟ್ಟಿದವರು ಬರೆದಿಟ್ಕೊಳ್ಳಿ. ಆ ಲೆಕ್ಕಾಚಾರ, ದೈವ ಹಾಕೋ ಲೆಕ್ಕಾಚಾರ. ಅದಕ್ಕೆ ಕೆಲವು ಮಕ್ಕಳಿಗೆ ಹುಟ್ಟುವಾಗ ಕೆಲವು ಲೆಕ್ಕಾಚಾರ ಅವರಾಗಿ ಬಂದು ಕೇಳಿರ್ತಾರೆ. ಆಗಿದೆ, ಶತಕೋಟಿಗೆ ಬದುಕೋ ಜಾತಕ ನಮ್ಮ, ನಿನ್ನ ಮಗು ಹುಟ್ಟೋ ಮಗು ಈ ತಿಥಿ ಈ ನಕ್ಷತ್ರದಲ್ಲಿ ನೋಡಿ ಅಂದ್ರೆ ನೀವು ನಂಬಲ್ಲ. ಒಂದು ಮಗು ಹುಟ್ಟಿದೆ ಶತಕೋಟಿಗೆ, ಇನ್ನೂ ಒಂದು ತಾಯಿ ಮೊನ್ನೆ ಬರ್ತಾರೆ. ಇದು ಅಂತಂತ ಜಾತಕ ಅಲ್ಲ, ಅಂತ ಯೋಗ ಜಾತಕ. ಇವನಿಗೆ ವಿದೇಶದಲ್ಲೆಲ್ಲ ಪ್ರಾಪರ್ಟೀಸ್ ಇರುತ್ತೆ, ಸಚ್ ಗ್ರೀಡಿ ರಿಚ್ ಅಮ್ಮ. ಅಂದ್ರೆ ಗುರುಗಳೇ, ಅವನು ಹುಟ್ಟದಾಗ್ಲೇ 30,000 ಕೋಟಿಯ ಕಂಪನಿಯ ಒಡೆಯ, ವೈಟ್ ಆಗಿ. ವಿದೇಶದಲ್ಲಿದ್ದಾವೆ ಬಿಸ್ನೆಸ್ ಸೆಟ್. 7 ಜನ ವಾರಸುದಾರರಿಗೆ ಒಬ್ಬನೇ ಒಬ್ಬ ವಾರಸ್ದಾರ. 7 ಜನ ಅಣ್ಣ ತಮ್ಮಂದರಿಗೆ ಆ ಮನೇಲಿ ಹುಟ್ಟಿರೋ ಗಂಡು ಮಗ ಒಬ್ಬನೇ, ಇನ್ ಯಾರಿಗೂ ಮಕ್ಕಳಿಲ್ಲ, ಹೆಣ್ಣು ಮಕ್ಕಳೇ. ಆಸ್ತಿಗೆಲ್ಲ ಯಾರು ಅಂದ್ರೆ ಇವನೊಬ್ಬನೇ. ನೋಡಿ ಜಾತಕದಲ್ಲಿ ಎಂತ ಜಾತಕ ನೋಡಿ. ವಿದೇಶದಲ್ಲಿ ಅಲ್ಲಿಲ್ಲಲ್ಲ, ಯುರೋಪ್ ಕಂಟ್ರಿನಲ್ಲಿ ಹುಟ್ಟಿರೋದು. ಬೆಂಗಳೂರು, ಆತನಿಗೆ ಜಾಗ, ಸ್ಥಾನ, ಅಧಿಕಾರ ಅಲ್ಲಿರಬೇಕು. ವೇಲಾದಿ ಕೋಟ್ಲಿಗೆ ಬದುಕೆ ಜಾತಕಮ್ಮಮ್ಮ ಇದೆ. ಕಡಿಮೆ ಅಂದ್ರು ತೆಲುಗಿನವರು 1000 ಕೋಟಿಗೆ ಬದುಕೋ ಜಾತಕನೂ ಇದು ಏನಿದು ಅಂದ್ರೆ, ಇಲ್ಲ ಗುರುಗಳೇ, ಇನ್ನೂ ಜಾಸ್ತಿ ಗುರುಗಳೇ, ಲೆಕ್ಕಕ್ಕಿಲ್ಲ ಗುರುಗಳೇ, ಅಟ್ಲೀಸ್ಟ್ ಒಂದು 30,000 ಕೋಟಿ ಅಂತ. ನೋಡಿ, ಹುಟ್ಟುತ್ತಲೇ ಅಂಥದ್ದೊಂದು ಯೋಗ ದಶ ಭುಕ್ತಿಗಳು ಕೂಡಿ ಬಂದರೇನೆ ಇಂಥ ಮನೆ, ಇಂಥ ತಂದೆ, ಇಂಥ ತಾಯಿ. ಎಲ್ಲರಿಗೂ ಒಳ್ಳೆ ಗುರು ಸಿಗೋಲ್ಲ, ಎಲ್ಲರಿಗೂ ಒಳ್ಳೆ ತಂದೆ ತಾಯಿ ಸಿಗೋಲ್ಲ, ಒಳ್ಳೆ ಮನೆ ಸಿಗೋಲ್ಲ. ಎಲ್ಲ ಸಿಕ್ಕವ್ರು ಸೂಪರ್ ಸ್ಟಾರ್ ಆಗೋಲ್ಲ. ಎಲ್ಲ ಸಿಕ್ಬಿಟ್ರೆ ಕಷ್ಟಪಟ್ಟು ತೆಗೆದುಕೊಂಡರೇನೆ ಆ ಸ್ಥಾಯಿ, ಆ ಗತ್ತು, ಆ ಬಲಕ್ಕೆ ತಗೊಬಂದು ನಿಲ್ಲಿಸ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಅಂಥದ್ದೇ ಹರ್ಷಣ ಯೋಗ. ಹರ್ಷಣ ಯೋಗದಲ್ಲಿ ಹುಟ್ಟಿದವರಿಗೆ ಮಾತ್ರ ಜನ್ಮತ ನೀವೊಬ್ಬ ಯೋಧ. ಲೀಡರ್ ಈಸ್ ಬಾರ್ನ್. ನೋಡಿ, ದಶಮಿ ಬೇರೆ ಇವತ್ತು. ಎಂಥದಿದೆ, ಅಕಸ್ಮಾತ್ ಇವತ್ತು ಯಾರಾದ್ರೂ ಮಕ್ಕಳು ದಶಮಿ ಸೋಮವಾರ ಅಮ್ಮನ ಒಂದು ತಿಥಿ, ದಶಮಿ ತಿಥಿ, ವಿಜಯದಶಮಿ ಅಂತೀವಲ್ವಾ. ಈ ಬಾರಿ ವಿಜಯದಶಮಿ 11 ದಿನಕ್ಕೆ ಬಂದಿದೆ. 11 ದಿನಕ್ಕೆ ಬಂದಿದೆ ಬ್ಯೂಟಿಫುಲಿ. ಯಾವಾಗ್ಲೂ 10 ದಿನಕ್ಕೆ ಬರೋದು ತಾಯಿ. ನವರಾತ್ರಿ ಆದ್ಮೇಲೆ 10ನೇ ದಿನ ದಶಮಿ. ಈ ಬಾರಿ 11 ದಿನಕ್ಕೆ ಬಂದಿರತಕ್ಕಂಥ ವಿಜಯದಶಮಿ. ಅದರಲ್ಲಿ ಏನಾದ್ರೂ ಆಗುತ್ತಾ? ಅದಕ್ಕೂ ಯಾರಾದ್ರೂ ಹುಟ್ಕೋತಾರೆ ಕೆಲವರು.
ಎಡವೆಟ್ಟು ಬೊಟ್ಟು ಕೊಟ್ಟೆ, ಇನ್ನೊಂದೇನೋ ಒಂದೊಂದು ಇಟ್ಕೊಂಡು ಬಂದ್ಬಿಟ್ಟು ಈ ಬಾರಿ ಅಂಬಾ ನಾಲ್ಗೆ ಮೇಲೆ ಹಿಂಗೆ ಇನ್ನೊಂದಾಗುತ್ತೆ ಏನೋ ಒಂದು ಬುಡೆ ಬಿಡಕ್ ಬರ್ತಾರೆ. ನಿಮ್ಗೆ ಅಂಥದ್ದೇ ಇಷ್ಟ ಬಿಡಿ. ನೀವು ಯಾಕಂದ್ರೆ ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ಇದನ್ನ ಸ್ಟಡಿ ಮಾಡೇ ಇಲ್ಲ. ಮಾಡಿದಿರೋರ ಮಾತು ನಂಬ್ತೀರಿ ಅಷ್ಟೇ. ಈ ಎಲೆ ತಗೊಬಂದು ಈ ಮೂಲೆಯಲ್ಲಿ ಸುಟ್ಟಿಟ್ಬಿಟ್ರೆ ಕುಬೇರರಾಗ್ತೀವಿ. ತಗೋ ಲವಂಗದ ಎಲೆ ಖಾಲಿ ಆಗ್ಬಿಟ್ಟಿದೆ. ಅವನ್ ಯಾರೋ ಬುರುಡೆ ಬಿಟ್ಟ. ಇನ್ನೊಂದು ಏನ್ ಗೊತ್ತಾ, ಹಿಮಾಲಯನ್ ಸಾಲ್ಟ್ ಅಂತ, ಅದು ತಿನ್ನೋ ಹಾಗೆ ಇಲ್ಲ. ಅದನ್ನ ಮಾರ್ಕೆಟಿಂಗ್ ಮಾಡಿಬಿಟ್ಟು ಅದಕ್ಕೆ ಬಣ್ಣ ಎಲ್ಲ ಹೊಡೆದು ಡೂಪ್ಲಿಕೇಟು ತಂದ್ಬಿಟ್ರು ಹಿಮಾಲಯನ್ ಸಾಲ್ಟ್ ಹೆಸರಿನಲ್ಲಿ. ನಾರ್ಮಲ್ ಉಪ್ಪು ತಿನ್ರಪ್ಪ ಅಂತ ಹೇಳೋದಂದ್ರೆ ಈ ಥರದ್ದೇ ಬುರುಡೆ ಬಿಡೋ ಮಾರ್ಕೆಟಿಂಗ್ಗಳು ನಿಮಗೆ ಇಷ್ಟ. ಅಂತ ವ್ಯಕ್ತಿಗಳೇ ಇಷ್ಟ. ನಾವಿನ್ನೇನು ಹೇಳೋದು ಮಕ್ಕಳೇ, ಸಂಕಟ ಆಗುತ್ತೆ. ಇರ್ಲಿ, ಇರೋ ವೈಜ್ಞಾನಿಕವಾಗಿ ಸೈದ್ಧಾಂತಿಕವಾಗಿ ನಾನು ಏನು ಕಲ್ತ್ಕೊಂಡು ಬಂದಿದ್ದೀನೋ ನಿಮ್ಮ ಮುಂದ್ಗಡೆ ಸಮರ್ಪಣೆ ಮಾಡ್ತಿದ್ದಾನೆ. ಇಂಥ ಒಂದು ಹರ್ಷಣ ಯೋಗದಂದು ಹುಟ್ಟಿದಂದದ್ದು, ಅದರಲ್ಲೂ ಸೋಮವಾರ, ಇವತ್ತು ದಶಮಿ, ಅದರ ಮೇಲೆ 18/8/2025 ಈ ತಿಥಿ, ಈ ವಾರ, ಈ ನಕ್ಷತ್ರ, ಶುಭ ನಕ್ಷತ್ರೆ, ಶುಭ ಯೋಗೆ, ಶುಭವಾರೆ, ಶುಭ ತಿಥಿ ನೋಡಿ ಎಲ್ಲ ಕೂಡು ಬಂದಿದೆ. ಆಮೇಲೆ ಶುಭ ಲಗ್ನ ಇರಬೇಕು, ದಿನ ಎಲ್ಲ ಪೂರ್ತಿ ಓಕೆ. ಆ ಹುಟ್ಟಿದ ಸಮಯ, ಲಗ್ನಗಳು ಅದು ಚೆನ್ನಾಗಿರ್ಬೇಕು. ಲಗ್ನಕ್ಕೆ ಶುಭ ಗ್ರಹಗಳ ದೃಷ್ಟಿ ಇದ್ದಾವ ಅನ್ನತಕ್ಕಂಥದ್ದು ನೋಡ್ತೇವೆ. ಈಗ ನೋಡಿ, ಮಿಥುನ ಲಗ್ನ ಬ್ಯೂಟಿಫುಲ್ ಅಂತ ಹೇಳ್ತೀವಿ, ವೆರಿ ಬ್ಯೂಟಿಫುಲ್ ಅಂತ ಹೇಳ್ತೀವಿ. ಎಲ್ಲಿ ಕೇಂದ್ರದಲ್ಲಿ ಅಸುರ ಗ್ರಹಗಳಿದ್ದಾರಲ್ವಾ, ಗಮನಿಸಿ ನೋಡಿ. ಕೇಂದ್ರದಲ್ಲಿ ಅಸುರ ಗ್ರಹಗಳು, ಶನಿ ಕುಜ ಸೇರಿದ್ರೆ ಅದೊಂಥರ ಧ್ವಂಸ ಮಕ್ಕಳೇ. ಎಲ್ಲೆಲ್ಲಿ ದೇವಸ್ಥಾನಗಳಿರ್ತಾವೋ, ಎಲ್ಲೆಲ್ಲಿ ನದಿ ತೀರಗಳಿರ್ತಾವೋ, ಎಲ್ಲೆಲ್ಲಿ ಬೆಟ್ಟ ಗುಡ್ಡಗಳಿರ್ತಾವೋ, ಅದರಲ್ಲೂ ಮೀನರಾಶಿ, ಗುರುವಿನ ಮನೆ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ನದಿ ಕ್ಷೇತ್ರ, ಸಮುದ್ರ, ಹಡಗುಗಳು, ಬೆಟ್ಟ ಗುಡ್ಡಗಳು ಇರತಕ್ಕಂಥ ಪ್ರಾಂತ್ಯಗಳು, ದಿಢೀರ್ ಸ್ಫೋಟ, ಮೇಘ ಸ್ಫೋಟ, ವರ್ಷಧಾರೆ, ಮುಳುಗುವುದು, ಇದೆಲ್ಲ ನಡೆಯುತ್ತೆ ನೋಡಿ. ಅದಕ್ಕೆ ಲೆಕ್ಕ ಹಾಕೋದು. ಲಗ್ನಾತ್ ಸಪ್ತಮ, ಚತುರ್ಥ, ಇಲ್ಲ ಪಂಚಮದಲ್ಲಾದರೂ, ಸಪ್ತಮದಲ್ಲಾದ್ರೂ, ಭಾಗ್ಯದಲ್ಲಾದ್ರೂ 1, 5, 9 ಒಳ್ಳೆ ಗ್ರಹಗಳಿರ್ಬೇಕು ಅಂತ ಹೇಳ್ತವೆ. ಎಲ್ಲ 1, 4, 7, 10 ಇರಬೇಕು ಅಂತ ಹೇಳ್ತವೆ. ಇದೆಲ್ಲ ಹಾಕೋಬೇಕಾಗುತ್ತೆ. ಆ ಸಮಯ ಭಗವಂತನ ನಿರ್ಣಯ, ಸುಮ್ಮನೆ ಅಲ್ಲ. ಈಗ ನೋಡಿ, ಹೋಗ್ಲಿ ವೃಷಭ ಲಗ್ನ ಬ್ಯೂಟಿಫುಲ್ ಗುರುಗಳೇ ಅನ್ನತಕ್ಕಂಥದ್ದಾದ್ರೆ, ಪಂಚಮದಲ್ಲಿ ಕುಜ ಲಾಕ್ ಆಗಿದ್ದಾನೆ, ಚತುರ್ಥದಲ್ಲಿ ಸೂರ್ಯ, ದಶಮದಲ್ಲಿ ರಾಹು, ಅಸುರ ಗ್ರಹಗಳು, ಸೂರ್ಯನ ಜೊತೆ ಕೇತು ನೋಡಿ, ಹಿಂಗಿರ್ತವೆ ಲೆಕ್ಕಾಚಾರಗಳು. ಲಗ್ನದಲ್ಲಿ ಚಂದ್ರ ಬ್ಯೂಟಿಫುಲ್, 2ನೇ ಮನೆಯಲ್ಲಿ ಶುಕ್ರ ಗುರು ಫ್ಯಾಂಟಾಸ್ಟಿಕ್. ಆದರೆ ಕೇಂದ್ರದಲ್ಲಿ ಯಾರಿದ್ದಾರೆ ನೋಡಿ, ಮೂಲ ತ್ರಿಕೋಣದಲ್ಲಿ ಯಾರಿದ್ದಾರೆ ನೋಡಿ, ಚಂದ್ರನಿಗೆ ಕುಜ, ಶನಿ 11ನೇ ಮನೆಯಿಂದ, ಇವೆಲ್ಲ ಈ ರೀತಿಯೇ ಬರುತ್ತೆ. ಅದೊಂದು ಸಮಯ, ದೈವ ಹಾಕುವ ಸಮಯ ಮಕ್ಕಳೇ, ಸುಮ್ಮನೆ ನಿನ್ಸೋದಲ್ಲ. ಸೊ ಹರ್ಷಣ ಯೋಗದಲ್ಲಿ ಹುಟ್ಟಿದವರಿಗೆ ಸಿಂಹಾಸನ ಯೋಗ ಅಂತ ಹೇಳ್ತೇವೆ. ಅಟ್ಲೀಸ್ಟ್ ನೀವು ಒಂದು ಬಹುದೊಡ್ಡ ಅಧಿಕಾರಿಯಾಗಬೇಕು, ಇಲ್ಲ ಅಧಿಕಾರಿಯ ಪಕ್ಕದಲ್ಲಿ ನಿಲ್ಲಬೇಕು, ಅಂಥದ್ದೊಂದು ರಾಜಗಾಂಭೀರ್ಯಂ, ಸಿಂಹಗಾಂಭೀರ್ಯಂ, ಸಿಂಹಗರ್ಜನ. ಹರ್ಷಣ ಯೋಗದಲ್ಲಿ ಹುಟ್ಟಿದವರು ಮಾತು ಖಡಕ್ ಆಗಿರುತ್ತೆ, ನೇರವಾಗಿರುತ್ತೆ, ಪ್ರಾಮಾಣಿಕತೆ ಆಗಿರುತ್ತೆ. ಹಾಗೊಂದು ಈಗೊಂದು ಅಲ್ಲೊಂದು ಇಲ್ಲೊಂದು, ನೇರ ನೋಡಿ, ದಿಟ್ಟ ನೋಡಿ, ಪ್ರಾಮಾಣಿಕತೆ, ಜೊಳ್ಳು ನೋಡಿ ಇರೋಲ್ಲ. ಜಾರ್ಕೊಂಡು ಇಟ್ಟಂಡನ್ನು ಓಡೋಗ್ಬಿಡೋದು. ಕೆಲವರು ಇರ್ತಾರೆ ರಾಜರುಗಳು, ಹೇಳೋದೊಂದು ಮಾಡೋದೊಂದು. ಸರ್ವೇ ಜನೋ ಸುಖಿನೋ ಭವಂತು ಅಂತೀವಿ, ನೋಡಿದ್ರೆ ಜಾತಿ ಬಾಂಧವರು, ಕುಲ ಬಾಂಧವರು, ಇನ್ನೊಂದು ಬೇರೆಯವರಿಗೆ ಅವರು ಇದು ಮಾಡೋದು. ಸಿಂಹ ಅದು ಮಕ್ಕಳೇ, ಸಿಂಹ. ಸೂರ್ಯನ ತೇಜಸ್ಸು, ಸೂರ್ಯ ಮಗನಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಅಂತೆಲ್ಲ ಮಾಡಲಿಲ್ಲ. ಸೂರ್ಯನೇ. ನಿಮ್ಮ ಗತ್ತೆ ಒಂಥರ, ನಿಮ್ಮ ಅಂದವೇ ಒಂಥರ, ನಿಮ್ಮ ಚಂದವೇ ಒಂಥರ, ನೀವು ನೋಡೋಕೆ ಒಂಥರ. 100% ಹೇಳ್ತೇನೆ, ನೀವೇನಾದರೂ ಹರ್ಷಣ ಯೋಗದಲ್ಲಿ ಹುಟ್ಟಿದವರು ಜಾತಕದಲ್ಲಿ ಸೂರ್ಯ ಬಲವೇನಾದರೂ ತುಂಬಾ ಚೆನ್ನಾಗಿದ್ದು, ಸಿಂಹ ಲಗ್ನ, ಮೇಷ ಲಗ್ನ, ಧನುರ್ ಲಗ್ನ ಗಂಡಸರಿಗೆ, ವೃಷಭ ಲಗ್ನ, ವೃಷಭ ಲಗ್ನ, ಮಿಥುನ ಲಗ್ನ,
ಕುಂಭ ಲಗ್ನ, ವೃಶ್ಚಿಕ ಲಗ್ನದ ಸ್ತ್ರೀಯರು 100% ನೀವು ಲೀಡರ್, ಲಾಯರ್, ಮಿನಿಮಮ್ ಪ್ರೊಫೆಸರ್, ರೂಲರ್. ನಿಮ್ ಕೆಳಗಡೆ 10 ಜನ ಕೆಲಸಗಾರರು, ಇಲ್ಲ 10 ಜನಕ್ಕೆ ದಾರಿ ತೋರಿಸೋ ಗುರು, ಪ್ರೊಫೆಸರ್, ಈ ತರದ್ದೇ ತುಂಬಾ ಇದೆ. ಈ ತರ ಯೋಗಗಳ ಬಗ್ಗೆ ಮಾತನಾಡಬೇಕು ಅಂದ್ರೆ ದಯಮಾಡಿ ಇನ್ನು ಮೇಲೆ ಯೋಗಿ ಪಡೆದಿದ್ದ ಯೋಗಿಗೆ ನಿಂದಿಸ್ಬೇಡಿ. ಈ ಗುರು ಹಿರಿಯರನ್ನ, ಮುಖ್ಯವಾದ ತಂದೆ ತಾಯಿಗಳನ್ನ ನೀವು ಪಡ್ಕೊಂಡು ಬಂದಿದ್ದು ಅವ್ರ ಹೊಟ್ಟೆಲ್ವಾ. ಅವ್ರೇನ್ ಪ್ಲಾನ್ ಮಾಡಿ ನೀನೇ ಹುಟ್ಟಬೇಕು, ನೀನು ಹುಟ್ಟೋಕ್ ಮೊದ್ಲು ಅರೇ ಪಾಶ್ಚಿಮಾತ್ಯ ದೇಶಕ್ಕೆ ಹೋಗಿ ಓದ್ತೀನಿ ಅಂದ್ರಲ್ಲ, ಯಾವ ಪಾಶ್ಚಿಮಾತ್ಯದಲ್ಲಿ ತಂದೆ ತಾಯಿ ಆಸ್ತಿ ಮಗಳು ಕೊಡ್ತಾರೆ ಅಂತಿದೆ ನೋಡಿ. ಯಾವೆಲ್ಲ ಇಲ್ಲ, ಅಲ್ಲಿ ಅಪ್ಪನ ಆಸ್ತಿ ಇಲ್ಲವೇ ಇಲ್ಲ. ನೀವು ಅಮೇರಿಕಾ ಅಂತಿರಲ್ವಾ, ಆ ಅಪ್ಪ ತಗೊಂಡೋಗಿ ಭಿಕಾರಿ ಕೂಡ ಕೊಡ್ಬೋದು. ಮಕ್ಳಿಗೊಂದು 0 ಕೂಡ ಇಲ್ಲ, 0 ಕೂಡ ಇಲ್ಲ. ನಮ್ಮ ಭಾರತದಲ್ಲಿ ಮಾತ್ರ ಅಪ್ಪ ಅಮ್ಮ ಒಂದಷ್ಟು ಮಾಡಿಟ್ಟಿರ್ಬೇಕು ಮಕ್ಕಳಿಗೆ. ಮಾಡಿಟ್ಟಿರೋದು ಏನಕ್ಕೆ ಗೊತ್ತಾ, ನಿಮ್ಗೆ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗ್ಲಿ, ಮುಂದಕ್ಕೆ ಮದುವೆ ಆಗಿ ಮಕ್ಕಳಾಗಿ ಏನೋ ಒಂದಷ್ಟು. ಈಗಲೇ 21-22ಕ್ಕೆ ಹೋಗ್ಬೇಕು, ಮಾರ್ಬಿಟ್ಟು ಕೊಟ್ಟುಬಿಡಿ ಅಂತ ಹೇಳಿದ್ರೆ ನಾವೆಲ್ಲಿ ಹೋಗೋದು ಸ್ವಾಮಿ? ನಾವು ಬೀದಿಲ್ ಬೀಳ್ಬೇಕಾ? ನಿಮಗೆ ಅಷ್ಟು ತಾಕತ್ತಿದೆ ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನಮ್ಮೇಲೆ ಆಗ್ಬಿಡ್ತೀರಿ ಸ್ವಾಮಿ. ನನ್ನ ಮನೆಯ ಮಕ್ಕಳಿಗೆ ನಾನು ಅದನ್ನೇ ಹೇಳಿರೋದು, ಅವೆಲ್ಲ ಇಲ್ಲ. ನಿಮ್ ಟ್ಯಾಲೆಂಟ್ ಇದೆಯಾ, ನೀವಾಗ ಹುಡ್ಕೊಳ್ಳಿ. ನಮ್ಮ ಮಟ್ಟಕ್ಕೆ ನಾವು ಓದಿಸ್ತೀವಿ. ಗೌರ್ಮೆಂಟ್ ಕಾಲೇಜೆ, ಪ್ರೈವೇಟ್ ಕಾಲೇಜೆ ಕ್ರ್ಯಾಕ್ ಮಾಡಿ. 6 ಲಕ್ಷ 10 ಲಕ್ಷ ಫೀಸ್ ಎಲ್ಲ ಕಟ್ಟಕ್ಕಾಗಲ್ಲ. ಒಂದು 60,000 1 ಲಕ್ಷದವರೆಗೂ ಕಟ್ತೀವಿ. 1.5 ಲಕ್ಷ ಕಟ್ತೀವಿ. ಬೇಕು, ಸರಿ, ಮಿಕ್ಕಿದ್ ನೀವು ಮಾಡ್ಕೋಬೇಕು. ಟ್ಯೂಷನ್ ನಡೆಸ್ತಾರೆ, ಇನ್ನೊಂದೇನೋ ಪ್ರಾಜೆಕ್ಟ್ಗಳಿಗೆ ಹೋಗ್ತಾರೆ, ತಿಂಗಳಿಗೊಂದು 15-20 ಸಾವಿರ ದುಡ್ಕೋತಿದ್ದಾರೆ. ಅವ್ರು ಬೇಕಾಗಿರೋ ಬಟ್ಟೆ ಪುಸ್ತಕ, ನಮ್ಮ ಮನೆ ಮಕ್ಕಳು ಆ ರೀತಿಯೇ ಮಾಡಿಟ್ಟಿರೋದು ಮಕ್ಕಳೇ. ಆ ರೀತಿಯೇ ಬೆಳೆಸ್ಕೋಬೇಕು ನೀವು. ಸುಮ್ಮನೆ ಅವ್ರನ್ನ ಹೇಳ್ತಾ ನನ್ನಲ್ಲಿ ಟ್ಯಾಲೆಂಟ್ ಇತ್ತು, ಅವ್ರು ಸಪೋರ್ಟ್ ಕೊಡ್ಲಿಲ್ಲ. ಏನ್ 300 ರೂಪಾಯಿ, 3,000ನ 30,000ನ ಬೇಡ, 3 ಲಕ್ಷ ಹೋಗಪ್ಪ, ನನ್ ಮಗ ಏನೋ ಮಾಡ್ತಾನೆ ಅನ್ನೋಕೆ. 30 ಲಕ್ಷ 50 ಲಕ್ಷ ಇವತ್ತಿನ ಕಾಲಕ್ಕೆ ಎಲ್ಲಿಂದ ತರೋದು ಮಕ್ಕಳೇ? ಮನೆಗೆ ಅಡ ಇಡಬೇಕು. ಬ್ಯಾಂಕ್ ಅವ್ರು ಕೊಳ್ಳೆ ಹೊಡೆದು ಬಿಡ್ತಾರೆ. ಹಗಲು ದರೋಡೆಯ ಕಳ್ಳರೇ ಬ್ಯಾಂಕ್ನವ್ರು. ನಿಮ್ ತಂದೆ ತಾಯಿ ಎಲ್ಲಿ ಬೀದಿಗೆ ಬೀಳ್ಬೇಕಾ? ಯೋಚನೆ ಮಾಡಿ ನೋಡಿ. ನಿಮ್ಮ ಆಸೆ ಒಂದಕ್ಕೋಸ್ಕರ ಅವ್ರು ಬೀದಿಗೆ ಬೀಳ್ಬೇಕಾ? ನಿಮ್ಗೆ ಅಷ್ಟು ಟ್ಯಾಲೆಂಟ್ ಇದೆ ಅಂದ್ರೆ ಮಾಡ್ಕೊಳ್ಳಿ. ನೀವು ನಮ್ಗೇನು ಕೊಡ್ಬೇಡಿ. ನೀವು ನಮ್ಗೆ ಉಪಕಾರ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಮ್ಗೆ ಅಪಕಾರ ಮಾಡ್ಬೇಡಿ. ನೀವು ಪಡ್ಕೊಂಡು ಬಂದಿರ್ಬೇಕಷ್ಟೇ. ನೋಡಿ, ಕರ್ಣ ಕೂಡ ಕುಂತಿಯ ಮಗನೇ. ಕುಂತಿ ಹೋಗಿ ಹೇಳ್ತಾಳೆ, ಅವನೊಪ್ಪಲ್ಲ. ಕೃಷ್ಣನು ಹೇಳ್ತಾನೆ, ನೀನು ಅನ್ನು ಅಂತಾನೆ. ಅವನೊಪ್ಪಲ್ಲ, ಯಾಕಂದ್ರೆ ಅವ್ನ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಅವನ ಜನ್ಮತ ನನಗೆ ಇದು ಯೋಗ್ಯತೆ ಎಲ್ಲ ಬಿಟ್ಬಿಡು ಅಂತ. ಅವನಿಗೆ ಆ ಧೈರ್ಯ ಇರ್ಲಿಲ್ಲ ತಗೊಳಕ್ಕೆ ಆ ಚಾಲೆಂಜು. ಎವ್ರಿವೇರ್ ಈ ಜಸ್ಟ್ ಬ್ಲೇಮಿಂಗ್. ನಾನು ಹಿಂಗಾಗ್ಬಿಟ್ಟೆ, ನನಗೆ ಕೊಟ್ರು ತಾನೆ, ನಿನಗೆ ಆಪ್ಷನ್ ಕೊಟ್ರು, ನೀನ್ ತಗೊಂಡ್ಯಾ? ಕರ್ಣ ತಗೊಂಡ ಹೇಳಿ ಆಗ್ಬಿಟ್ಟ. ಅವೆಲ್ಲ ಏನೂ ಇಲ್ಲ. ಆಪ್ಷನ್ ಕೊಟ್ರು, ಗೊತ್ತು ನನ್ನಲ್ಲಿ ಯೋಗ್ಯತೆ ಇಲ್ಲ, ನನ್ನ ಕೈಯಲ್ಲಿ ನಡ್ಸೋಕ್ ಆಗೋದಿಲ್ಲ, ಎಲ್ಲ ಮುಕ್ಕು ಅರ್ಧದಲ್ಲಿ ಓಡೋಗ್ಬಿಡ್ತೀನಿ ಅಂತಕ್ಕಂಥದ್ದು ಗೊತ್ತು. ಅದಕ್ಕೆ ಇನ್ನಾಗಿದ್ದಾಗೋಗಿದೆ, ಸಾವೇ ನಿಶ್ಚಿತ ಅಂತ ನಿರ್ಧಾರ ಮಾಡ್ಕೊಂಡು 72ನೇ ವಯಸ್ಸಿಗೆ ಮೇಲಕ್ಕೆ ಹೋದ. ಅಷ್ಟೇ. 77 ಆಗಿತ್ತು ಅವನಿಗೆ, 75-76 ಆಗಿತ್ತು. ಒಮ್ಮೆ ಕುಂತಿ ಮೇಲೆ ಜೀವನ್ ಪರ್ಯಂತ ನಮ್ಮಮ್ಮ ರೋಡಲ್ಲಿ ಬಿಟ್ಬಿಟ್ಲು, ನಮ್ಮಮ್ಮ ಬುಟ್ಟಿಲ್ ಬಿಟ್ಬಿಟ್ಲು, ನಮ್ಮ ಅಪ್ಪ ನನ್ನ ಹೆಂಗ್ ಬಿಟ್ಬಿಟ್ಟ, ಬರೀ ಇದೇ ಕತೆ. ಪರಶುರಾಮರು ಸಿಕ್ಕಿದ್ರು, ದ್ರೋಣಾಚಾರ್ಯರು ಸಿಕ್ಕಿದ್ರು, ದುರ್ಯೋಧನ ಸಿಕ್ದ. ಇಷ್ಟಕ್ಕೂ ದುರ್ಯೋಧನ ರಾಜನೇ ಅಲ್ಲ, ಅವನಿಗೆ ಅಂತ ಒಂದು ಕೊಟ್ಟಿದ್ರು. ಆ ರಾಜ್ಯನ ಕೂಡ ಕರ್ಣನಿಗೆ ಕೊಟ್ರು. ನೀನು ಅಂಗರಾಜ್ಯದ ದೊರೆ ಹೋಗೋ ಅಂದ್ರು. ಅವ್ನ್ ಚಿಕ್ಕ ರಾಜ್ಯ ಕೊಟ್ಟಿದ್ರು, ಯುವರಾಜ ನೀನ್ ಪಾಲನೆ ಮಾಡು, ನೀನ್ ಹೆಂಗ್ ನಡೆಸ್ತೀಯ ಅಂತ. ಅಲ್ಲಿ ನಡೆದಂತ ಒಂದು ಪೈಪೋಟಿನಲ್ಲಿ ಬಿಲ್ವಿದ್ಯೆಯ ಆ ಒಂದು ಸಾರಥ್ವದಲ್ಲಿ ನೋಡ್ಬಿಟ್ಟು ಇವನ್ ಕರ್ಣ ಅಂತ ಕರೆದು ಕೊಟ್ಬಿಟ್ಟ. ನಡೆಸಿದ್ಯಾ? ತೃಪ್ತಿಯಿಂದ ಇದ್ದೀಯಾ? ಹೋಗಿ ಸ್ನೇಹಿತನ್ಗೆ ಹೇಳ್ದೆ, ನೀನ್ ಮಾಡ್ತಿರೋದು ಅಧರ್ಮ. ಸ್ನೇಹಿತ ತಪ್ಪು ಮಾಡ್ತಿದ್ರೆ ಅದು ತಪ್ಪು ಅಂತ ಹೇಳೇ ಇಲ್ಲ ಅವನು. ಇನ್ನು ಉರಿತಿರೋ ಬೆಂಕಿಗೆ ತುಪ್ಪ ಹಾಕ್ಬಿಟ್ಟು ಅವನ ಜೊತೆ ತಾನು ಆಪೋಷಣ ಆಗ್ಬಿಟ್ಟ, ತಾನು ಹೋಗ್ಬಿಟ್ಟ. ಇಷ್ಟೇ ಮಕ್ಕಳೇ, ನಾವ್ ಇನ್ನೊಬ್ಬನ ಬ್ಲೇಮ್ ಮಾಡ್ತಾ ತಂದೆ ತಾಯಿನ ತಾವು ಸುಟ್ಕೊಳ್ಳೋದಲ್ದೆ ಆತ್ಮಹತ್ಯೆ ಇಲ್ಲ ಹತ್ಯೆ. ನಮ್ಮಪ್ಪ ಸಪೋರ್ಟ್ ಮಾಡಿಲ್ಲ, ನಮ್ಮ ಅಮ್ಮ ಸಪೋರ್ಟ್ ಮಾಡಲಿಲ್ಲ, ನೀವು ಪಡ್ಕೊಂಡು ಬಂದಿಲ್ಲ. ವೈ ಆರ್ ಯು ಬ್ಲೇಮಿಂಗ್? ಬಿಲ್ ಗೇಟ್ಸ್ಗೆ ಯಾರು ಸಪೋರ್ಟ್ ಕೊಡ್ಲಿಲ್ಲ, ಅಂಬಾನಿಗೆ ಯಾರು ಸಪೋರ್ಟ್ ಕೊಡ್ಲಿಲ್ಲ. ನೆನ್ಪಿಟ್ಕೊಳ್ಳಿ. ಇಲ್ಲ, ಸುಮ್ಮನೆ ಅದೆಲ್ಲ ಮಾತಾಡಬಾರದು ಅಷ್ಟೇ ನಾನು ಹೇಳೋದು. ಇನ್ನಷ್ಟಿದೆ ಮಾತಾಡೋಣ ಈ ತರ ಯೋಗಗಳ ಬಗ್ಗೆ. ಹರ್ಷಣ ಯೋಗ, ವಜ್ರ ಯೋಗ, ಇವೆಲ್ಲ ಯೋಗಗಳ ಬಗ್ಗೆ ಚಿಂತನೆ ಮಂಥನ. ನಿಮ್ ಸ್ಥಾನ, ಶಕ್ತಿ, ಸ್ಥೈರ್ಯ. ನಿಮ್ ನೋವು ಆಗ್ಬೋದು ಮಕ್ಕಳೇ, ಖಂಡಿತ.
ಆದರೆ ಸತ್ಯ ಅದೇ ನೋಡಿ, ಭರತನಿಗೆ ಪಟ್ಟ ಬಂದಿತ್ತು, ಅವನು ತಗೊಳ್ಳಿಲ್ಲ ಅಷ್ಟೇ, ನನಗೆ ಬೇಡ ಅಂದ. ಎಷ್ಟು ಜನಕ್ಕೆ ನಾವು ಸಿದ್ಧರಿದ್ದೀವಿ, ನಂದಲ್ಲ ಅದು ನಮ್ಮ ಅಣ್ಣನ ಕೊಟ್ಟಿದ್ದು ಅಂತ. ಅಣ್ಣ ನೀನು ಬರ್ಲಿಲ್ಲ ಅಂದ್ರೆ ನಾನು ಅಲ್ಲೇ ಬೆಂಕಿ ಹಚ್ಕೊಂಡು ಸತ್ತೋಗ್ತೀನಿ ಅಂತ ಆ ದಿನಕ್ಕೆ ಓಡಿ ಬರ್ತಾನೆ ರಾಮ. ನಂಬ್ತೀರಾ? 14 ವರ್ಷ ತುಂಬುವ ಆ ಸಂದರ್ಭಕ್ಕೆ ಓಡಿ ಬರ್ತಾನೆ, ದೀಪಾವಳಿಗೆ ಪಟ್ಟಾಭಿಷೇಕ ನನ್ನ ಪ್ರಭು ರಾಮಚಂದ್ರರಿಗೆ ಅನ್ನೋ ಒಂದು ಮಾತು. ವಿಜಯದಶಮಿಗೆ ರಾವಣ ಸಂಹಾರ, ದೀಪಾವಳಿಗೆ ಪಟ್ಟಾಭಿಷೇಕ ಅನ್ನತಕ್ಕಂಥದ್ದು. 18 ದಿನದಲ್ಲಿ ವಾಪಸ್ ಬರ್ತಾನೆ ರಾಮಯ್ಯ. ರಾಮನಿಗೆ ರಾಜ್ಯದ ಮೇಲೆ ಆಸೆ ಇರಲಿಲ್ಲ ನೋಡಿ, ಅದಕ್ಕೆ ಹುಡ್ಕೊಂಡು ಬಂದಿದ್ದು. ನಾವು ಯಾವ್ದು ತುಂಬಾ ಆಸೆ ಪಡ್ತೀವೋ ನಮ್ಗೆ ಅದು ಸಿಗೋಲ್ಲ, ಅದಕ್ಕೊಂದು ದೀಕ್ಷೆ, ಯೋಗ ಎಲ್ಲ ಇರಬೇಕು. ಅದಕ್ಕೆ ರಾಮರನ್ನ ಪಟ್ಟಾಭಿರಾಮ ಅನ್ನೋದು ಅಷ್ಟೇ. ಒಳ್ಳೆದಾಗ್ಲಿ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಪಂಚಾಂಗ ಪಲ್ಲಕ್ಕೂ ಮೊದಲು ಸಿಂಹಸ್ಥ ಸೂರ್ಯ ಬದಲಾವಣೆ ಅದರ ಬಗ್ಗೆ ಹೇಳ್ತಾನೆ, ಒಂದು ವಿಶೇಷ ಮಾಲಿಕೆ ಮಾಡಿ ಹೇಳ್ತಾನೆ. ಟ್ರಂಪ್ ಟುಸ್ಸಾಗ್ತಾನೆ, ಪುಟಿನ್ ಸ್ವಲ್ಪ ಕರಗ್ತಾನೆ. ಆದರೆ ನಮ್ಮ ದೊರೆಗೊಂದು ಕಂಟಕ ಉಂಟು, ರಾಜ್ಯಕ್ಕೂ ಉಂಟು, ಹೌದು ದೇಶಕ್ಕೂ ಉಂಟು. ಅಲ್ಲಲ್ಲಿ ಉಲ್ಕಾಪಾತಗಳೇ ಕುಸಿಯುತ್ತವೆ, ಪ್ರಳಯ ಮುನ್ಸೂಚನೆ. ಹೌದು, ಶನಿ ಕುಜ ಸೂರ್ಯ ಕೇತು ಗ್ರಹಣ ಛಾಯೆ. ಇದೇ ಒಂದು ಸೆಪ್ಟೆಂಬರ್ 7, 8 ಅಂತ ಅನ್ಕೋತೇನೆ. ಅಲ್ಲೊಂದು ಚಂದ್ರಗ್ರಹಣ ಪ್ರಭಾವ. ಚಂದ್ರಗ್ರಹಣ ಮನುಷ್ಯನ ಮನಸ್ಸಿಗೆ ನೋವು ಕೊಡ್ತಕ್ಕಂಥ ಘಟನೆಗಳು ಜಾಸ್ತಿ. ಸೊ ಸೂರ್ಯನಿಗೆ ಕೇತು ಸಂಭವ. ಸೊ ದೊರೆ ಕಟಾಕಿಸ್ಕೊಬಿಡ್ತಾನೆ. ಅವನೇನೋ ಹಾರಾಡ್ತಿದ್ದ ಅಲ್ವಾ, ಸರಿ ಕಣ್ರಪ್ಪ ಅಂತಾನೆ, ತಣ್ಣಗಾಗ್ತಾನೆ. ನಮ್ಮ ದೊರೆಗೂ ಸುತ್ತಮುತ್ತಲಿರೋರೇ ಶತ್ರುಗಳಾಗ್ಬಿಡ್ತಾರೆ, ಜೊತೆಲಿರೋರೇ ಶತ್ರುಗಳಾಗ್ಬಿಡ್ತಾನೆ. ಏನು ಮಾಡದಾಗೆ ಕಟ್ಟಾಕಿ ಬಿಡ್ತಾನೆ, ಇದ್ದೂ ಇಲ್ಲದಾಗೆ. ಅವ್ರ ಅಧಿಕಾರಿಗಳೇ ಅವ್ರ ಮಾತು ಕೇಳಲ್ಲ, ಬರೆದಿಟ್ಕೊಳ್ಳಿ. ದೊಡ್ಡ ಅಧಿಕಾರಿಗಳೇ ಅವರ ಮಾತು ಕೇಳಲ್ಲ. ಆಯ್ತು ಜೋರ್ ಅಂತಾರೆ, ಬಿಡ್ರಿ ಅನ್ನತಕ್ಕಂಥ ಅವ್ರ ಕೆಲಸ. ಸೊ ರಾಜ್ಯಪಾಲನೆಯಲ್ಲೇ ದೋಷ ಆಗ್ಲಿಕ್ಕೆ ಶುರು ಆಗುತ್ತೆ. ಇದೆಲ್ಲವನ್ನ ಸಿಂಹಸ್ಥ ಗುರುವಿನ ಬಲವೇನು, ದೇಶಕ್ಕೆ, ರಾಜ್ಯಕ್ಕೆ, ನಿಮಗೆ, ನಮಗೆ, ಎಲ್ಲರಿಗೂ ಅದನ್ನ ಅತಿ ಶೀಘ್ರದಲ್ಲಿ ಹೇಳ್ತಾನೆ. ಕಾಯ್ತಾ ಇರಿ ಅಂತ ಹೇಳ್ತಾ, ಮೃಗಶಿರ ನಕ್ಷತ್ರ, ಮೇಷರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಚಂದ್ರನ್ ಸಾರದಲ್ಲಿ ಅದ್ಭುತವಾಗಿದೆ. ಶಶಿಮಂಗಳ ಯೋಗ, ಯುದ್ಧ ತಂತ್ರ, ರಣತಂತ್ರ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಭೂಮಿ ಇಲಾಖೆ, ಫಾರೆಸ್ಟ್ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ, ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ಅದ್ಭುತವಾದಂಥ ಒಂದು ದಿನ. ಪ್ರಾಕೃತಿಕ ವಿಕೋಪ ಕೇಂದ್ರಗಳು, ಇಂಥ ಒಂದು ಇದರಲ್ಲಿರೋರು, ಈ ಗುಡ್ಡಗಾಡು ಬಾರ್ಡರ್ ಪ್ಲೇಸ್ಗಳು ತುಂಬಾ ಹುಷಾರಾಗಿರ್ಬೇಕಪ್ಪ, ಅಲರ್ಟ್ ಆಗಿರ್ಬೇಕಪ್ಪ. ಮಳೆ, ಗಾಳಿ, ಪ್ರಪಾತ, ಗುಡ್ಡ ಕುಸಿಯೋದು, ಮೇಘಸ್ಫೋಟಗಳಾಗೋದು, ಹಡಗುಗಳು ಸಮೇತ ಮುಳುಗ್ತವೆ, ಎಚ್ಚರಿಕೆ. ದೊಡ್ಡ ದೊಡ್ಡ ರೈಲು ಅವಘಡಗಳು ನಡೀತಕ್ಕಂಥದ್ದು, ನದಿ ಉಕ್ಕಿ ಹರಿತಕ್ಕಂಥದ್ದು, ಡ್ಯಾಮ್ದು ನೋಡಿ ಒಂದು 7-8 ಕ್ರೇಜ್ ಗೇಟ್ ಜಾಮ್ ಆಗ್ಬಿಟ್ಟಿದ್ದು, ಓಪನ್ ಆಗ್ತಿಲ್ಲ, ಅದಾಗ್ತಿಲ್ಲ, ಇದಾಗ್ತಿಲ್ಲ ಅಂತಿದ್ದಾರೆ. ಇದು ಪಾಲಿಕೆ ನೋಡಿ. ಇಂಥದ್ದು ಮಾಡೋ ಒಂದು ಎಡವಟ್ಟಿಗೆ ಅದಕ್ಕೆ ಅಂತ ಒಂದು ಪ್ರೋಟೋಕಾಲ್ ಹೇಳ್ತಲೇ ಇದ್ದೇನೆ ನಾನು. ಇದೆಲ್ಲ ನಡೆಯುತ್ತೆ. ಊರೆಲ್ಲ ಕೊಚ್ಕೊಂಡು ಹೋದ್ಮೇಲೆ ಆಗೋಡ್ ಬರ್ತಾರೆ. ನೀವು ಬೆಂಗಳೂರಿನ ರಸ್ತೆಗಳು ನೋಡ್ಬಿಟ್ರಿ ಅಂದ್ರೆ ಮುಗಿದೋಯ್ತು. 2 ವೀಲರ್ಸ್ ಮಾತ್ರ ಈ ಮಳೆಗಾಲದಲ್ಲಿ ತುಂಬಾ ಹುಷಾರಾಗಿರಿ. ನಿಂತಿರೋ ಗಾಡಿಗಳಿಗೆ ಬಂದು ನೋಡಿ, ಬಸ್ಸು, ಟ್ರಕ್ಗಳು, ದೊಡ್ಡ ದೊಡ್ಡ ಗಾಡಿಗಳಿಗೆ ಆಕ್ಸಿಡೆಂಟ್, ಶನಿ ಕುಜ ವಿಸ್ಫೋಟಗಳು ನೋಡಿ. ಬೆಂಗಳೂರಲ್ಲಿ ಒಂದು ತುಂಬಿದ ಕುಟುಂಬಪ್ಪ. ಯಾರಾದರೂ ಅಷ್ಟೇ, ಪ್ರಾಣ ದೊಡ್ಡದು. ಎಲ್ಲದಕ್ಕಿಂತಲೂ ದೊಡ್ಡದು ಏನ್ ಗೊತ್ತಾ? ಪ್ರಾಣ. ಪ್ರಾಣ ಒಂದಿದ್ರೆ ಕೈ ಹೋದ್ರು, ಕಾಲು ಹೋದ್ರು,
ಮಾನ ಹೋದ್ರು ನೆನಪಿಟ್ಕೊಳ್ಳಿ, ಪ್ರಾಣ ಒಂದಿದ್ರೆ ಮರಳಿ ಎಲ್ಲ ಕಾಲ್ಗೊಂದಾಳು ಕೈಗೊಂದಾಳು ಎಲ್ಲ ಇಟ್ಕೋಬಹುದು, ಹೋಗಿರೋ ಮಾನನೂ ಪಡ್ಕೋಬಹುದು. ಆದ್ರೆ ಪ್ರಾಣನೇ ಇಲ್ಲ ಅಂದ್ಮೇಲೆ ಧೃತಿಗೆಡಬಾರದು, ಇರಬೇಕು, ಬಂಡರಾಗಿದ್ದು ಬಿಡ್ಬೇಕು. ಇರ್ಲಿ ಬಿಡ, ಧರ್ಮರಾಯರಿಗಿಂತಲ್ಲ ಅಂತ, ರಾಮರಿಗಿಂತಲ್ಲ ಅಂತ, ಸುಗ್ರೀವನಿಗಿಂತಲ್ಲ, ವಿಭೀಷಣನಿಗಿಂತಲ್ಲ. ನ್ಯಾಯ ಧರ್ಮ ಅಲ್ಲಿದೆ. ಆಗಲಿ ಕೆಲವೊಂದು ಸಮಯ ಆ ರೀತಿ ಆಪತ್ತು ವಿಪತ್ತು ಕೇಂದ್ರಗಳ ನಿರ್ವಹಣೆ ಮಾಡ್ತಿರೋರು ತುಂಬಾ ಎಚ್ಚರಿಕೆಯಿಂದಿರಿ, ಜಾಗ್ರತೆ. ಪೊಲೀಸ್ ಇಲಾಖೆಯಲ್ಲಿರೋರು ತಲೆನೋವು ತಪ್ಪಿದ್ದಲ್ಲ, ಎಚ್ಚರಿಕೆ. ಲೀಗಲ್ ಡಿಪಾರ್ಟ್ಮೆಂಟ್ ನಲ್ಲಿರೋರು ತಲೆನೋವು ತಪ್ಪಿದ್ದಲ್ಲ, ಎಚ್ಚರಿಕೆ. ಇನ್ನು ವೃಷಭ ರಾಶಿ, ವಿಶೇಷವಾಗಿ ಚಂದ್ರ ಕುಜನ್ ಸಾರ, ಜಾಗ್ರತೆ. ಅಲ್ಲಿ ಇಲ್ಲಿ ಮಾತು ಜಾರಿ ಜಗಳ ಬೇಡಪ್ಪ, ನಾವು ಹೋಗಲ್ಲ, ಬೇಕಿಲ್ಲ. ಕುಜ ನೋಡಿ ದಿಗ್ಬಂಧನ ಪಂಚಮದಲ್ಲಿ ಒಂಥರ ಜೈಲು ವಾಸದ ತರ. ವೃಷಭ ರಾಶಿ ಗೃಹ ಬಂಧನ. ಸೂರ್ಯ ಕೇತು ಸೇರಿದ್ರೆ ಏನ್ ಗೊತ್ತಾ ಮಕ್ಕಳೇ, ರೆಡಿಯಾಗಿ ಇನ್ಕಮ್ ಟ್ಯಾಕ್ಸ್ ರೈಡ್ಗಳಿಗೆ ನೋಡಿ. ಆಲ್ರೆಡಿ ಮೊನ್ನೆ ಒಬ್ಬರು ಮನೇಲಿ 14.25 kg 14 ಕೋಟಿಯ ಇನ್ನೆಷ್ಟೋ ತಗೊಬಂದಿದ್ದಾರೆ. ಪೊಲೀಸ್ ಅವ್ರಿಗೆ ಈಗ ಸಿಗೋದು ಮಕ್ಕಳೇ, ಅಬ್ಬಾ ಇನ್ಕಮ್ ಟ್ಯಾಕ್ಸು, ED ರೈಡು, ಇದೆಲ್ಲ ಅದ್ಭುತ. ಒಂದು ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದೊಂದರಲ್ಲಿ 36,000 ಕೋಟಿಯ GST ಹಗರಣಗಳೆಲ್ಲ ನಡೆದಿದ್ದಾವೆ ಅನ್ನತಕ್ಕಂಥದ್ದು ಮೊನ್ನೆ ಒಂದು ಡೇಟಾ. ಬರೀ ನಮ್ಮ ಕರ್ನಾಟಕದೊಂದರಲ್ಲಿ 36,000 ಕೋಟಿ. ಒಂದು ಸ್ಟೇಟ್ಗೆ ಹೀಗೆ ಅಂದ್ರೆ ಇನ್ನು 29 ಸ್ಟೇಟು 30 ಸ್ಟೇಟು ಲೆಕ್ಕ ಹಾಕೊಳ್ಳಿ ಮಕ್ಕಳು, ಏನೆಲ್ಲ ನಡೆದಿರುತ್ತೆ, ಎಷ್ಟೆಲ್ಲ ನಡೆದಿರುತ್ತೆ ಅಂತ. ಒಂದು ಕಾರಿಗೆ ಟ್ಯಾಕ್ಸ್ ಜಾಸ್ತಿ ಅಂತ ಪಾಂಡಿಚೇರಿನಲ್ಲಿ ತಗೋಬಿಟ್ಟು ಇನ್ನೊಂದು ಮಾಡೋರು ಜನಗಳು ನಾವು. ಕಡಿಮೆ ಅಂದ್ರೂ 25ರಿಂದ 30 ಕೋಟಿ ಜನ ಕೋಟೀಶ್ವರಿದ್ದಾರೆ. ಅಲ್ಲಿ ಕಟ್ಟೋದೇ 5 ಕೋಟಿ ಜನ ಟ್ಯಾಕ್ಸ್ ಡಿಕ್ಲೇರು, ಇನ್ಕಮ್ ಟ್ಯಾಕ್ಸ್. ನಂಬ್ತೀರಾ ನಮ್ಮ ಭಾರತದಲ್ಲಿ ಇನ್ನೆಲ್ಲ ಉದ್ಧಾರಕ ಆಗುತ್ತೆ. ಸೊ ವೃಷಭಂ, ನಿಮ್ಮ ಮಾತೇ ನಿಮಗೊಂದು ಪೆಡಸು, ಎಚ್ಚರಿಕೆ. ಮಿಥುನ ರಾಶಿ, ದೂರ ಪ್ರಯಾಣ, ದೂರದ ಕೆಲಸ, ಭಾರದ ಕೆಲಸ, ಜಾಗ್ರತೆ. ಪೊಲೀಸ್ ಇಲಾಖೆ, ಸ್ಪೋರ್ಟ್ಸ್ ಇಲಾಖೆ, ಟೆನ್ಷನ್ ದಿನ. ಡ್ರೈವಿಂಗ್ ಮಾಡೋರು ಸ್ವಲ್ಪ ಹುಷಾರಾಗಿರಿ. ರಾತ್ರಿ ಪಾಳಿ ಡ್ರೈವ್ ಬೇಡ, ಮಳೆ ಬರ್ತಿದ್ರೆ ಡ್ರೈವ್ ಬೇಡ. ಅರೆ ಪ್ರಾಣಕ್ಕಿಂತ ದೊಡ್ಡದೇನು ಯಾವುದೂ ಇಲ್ಲ. ಆಮೇಲೆ ಮಾನ, ಒಂದು ಕಟೌಟ್ ಕಟ್ಟಿ 108 ದಿನ ಒಂದು ನಿತ್ಯ ಕಲ್ಯಾಣೋತ್ಸವ ಅಂತ ಮಾಡಿಬಿಟ್ಟು ಹಾಕ್ಬಿಡಿ, ಎಲ್ಲ ಮರ್ತು ಬಿಡ್ತಾರೆ. ನಿತ್ಯ ಕಲ್ಯಾಣೋತ್ಸವ ಅಂತ ಇವ್ರು ನೋಡಿ, ನೀವು ಹೇಳ್ಬಾರ್ದು. ಯಾರ್ಯಾರು ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ರಲ್ವಾ, ಎಲ್ಲೋದ್ರು ಇವರೆಲ್ಲ. ಅವನು ಯಾರೋ ಎತ್ಕಟ್ಟಿದ್ರ, ಇನ್ನೊಂದು ಮಾಡಿದ್ರ. ಹೇಳಿದ್ನಲ್ಲ, ಈ ಕುತಂತ್ರದ ಬಗ್ಗೆ ಅರ್ಥಕೊಳ್ಳಲ್ವೇ ಇಲ್ವಾ? ನೋಡಿ, ದೊರೆಗೊಂದು ಸಂಕಷ್ಟ ಅಂದ್ರೆ ಇದೆ. ಒಂದು ಧರ್ಮಕ್ಷೇತ್ರದ ಮೇಲೆ ಈ ರೀತಿ ಆಗ್ತಿದೆ ಅಂದ್ರೆ ಅವನ ಪೂರ್ವಾಪರ ಹಿನ್ನೆಲೆ 13 ದಿನ 15 ದಿನ ಒಂದು ಸಿಗ್ಲಿಲ್ಲ ಅಂದ್ರೆ ಉಗದಟ್ಟಬೇಕಿತ್ತು. ಭಕ್ತರ ಭಾವನೆಗಳಿಗೆ ಧಕ್ಕೆ. ನಮ್ಮ ಮಂಜುನಾಥ, ನಮ್ಮ ಧರ್ಮಕ್ಷೇತ್ರ. ಸತ್ಯ ಯಾವತ್ತಿದ್ದರೂ ಹೂತಿಟ್ಟಿದ್ದು ಹೊರಗಡೆ ಬಂದೇ ಬರುತ್ತೆ ಅಂದ್ವಲ್ಲ, ಬಂದಿದ್ಯಾ ಈಗ? ಅವನು ಯಾರೋ ಒಬ್ಬ ಎತ್ತಿಟ್ಟ, ಅದು ಹಗರಣಗಳ ಮಾಲೆ ಇದಾವೆ. ಸರಿ ತಪ್ಪುಗಳು ನ್ಯಾಯಾಲಯಗಳಿದ್ದಾವೆ, ಜನಗಳೇ ನಿರ್ಧಾರ. ವಾಕ್ ಸ್ವಾತಂತ್ರ್ಯ ಎಲ್ಲ ದಂಡೆತ್ತು ಹೋಗಿ ಇನ್ನೊಂದು ಮಾಡಿ ಯಾರಿಗೂ ನೋವಾದ್ರೂ ನೋವೇ ಅಲ್ವಾ? ನಮ್ಮ ಭಾವನೆಗಳಿಗೆ ಯಾಕೆ ಧಕ್ಕೆ ತರಬೇಕು? ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಈ ರೀತಿ ಅಪಪ್ರಚಾರವ? ಇದೇನು ಫಸ್ಟ್ ಟೈಮ್ ನಡೆದಿದ್ಯಾ? ತಿರುಮಲದಲ್ಲೂ ಇದೇ ತರ ಮಾಡಿತ್ತು. 1-2 ನಮ್ಮ ಅಯೋಧ್ಯೆ ಬಗ್ಗೆ ಮಾಡಿತ್ತು. ಮಕ್ಕಳೇ, ರೋಮವು ನಿಜ ಹೇಳ್ತಾನೆ, ನನ್ನ ಮಂಜುನಾಥನೇ ನಿಂತು ಶಿಕ್ಷೆ ಕೊಡ್ತಾನೆ ಹೋಗಿ. ಇಷ್ಟು ದೊಡ್ಡದು ಷಡ್ಯಂತ್ರ ನಡೀತಿದೆ. ಏನ್ ದೊಡ್ಡವ್ರುಗಳು ಯಾರಿಗೂ ಗೊತ್ತೇ ಇಲ್ವಾ? ಎಲ್ಲಿ ತಡೆ ಹಾಕ್ಬೇಕು ಅನ್ನತಕ್ಕಂಥದ್ದು. ಅನ್ನ ಬೆಂದಿದೆ ಅಂತ. ಏನ್ ಮಕ್ಕಳೇ, ಏನ್ ಮಾತಾಡ್ತೀರಿ? ಮಿಥುನಂ ಜಾಗ್ರತಂ. ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ. ಭ್ರಾತೃಗಳ ಜೊತೆ ವಾದ ವಿವಾದ, ಕೊಲೀಗ್ಸ್ ಜೊತೆಲೂ ಒಂದು ಸಣ್ಣ ವಾದ ವಿವಾದ ಮಾಡ್ಕೊಬಿಡ್ತೀರಿ, ಎಚ್ಚರಿಕೆ. ಕರ್ಕಾಟಕ ರಾಶಿ, ಬ್ಯೂಟಿಫುಲ್, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಂದ್ರ ಕುಜನ್ ಸಾರ, ವಿಶೇಷವಾಗಿ ಕುಜ ಚಂದ್ರನ್ ಸಾರದಲ್ಲಿ ಅದ್ಭುತವಾಗಿ ಕುಳಿತಿರ್ತಕ್ಕಂಥ ಒಂದು ದಿನ. ಮುಟ್ಟಿದ್ದೆಲ್ಲ ಬಂಗಾರ, ಮಾಡೋ ಕೆಲಸ ಕಾರ್ಯ ಎಲ್ಲವೂ ಅದ್ಭುತವಾಗಿ ನಡೆಯತಕ್ಕಂಥ ದಿನ, ಚೆನ್ನಾಗಿದೆ.
ಇನ್ನು ಸಿಂಹರಾಶಿ, ತಡೆಯೋರಿಲ್ಲ. ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ಡಿಫೆನ್ಸ್ ಆಗಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಾ, ನಿಮ್ಮನ್ನು ತಡೆಯೋರಿಲ್ಲ. ಸೌಖ್ಯದ ದಿನ. ಕನ್ಯಾ ರಾಶಿ, ಚಂದ್ರ ಕುಜನ್ ಸಾರ, ಕುಜ ಚಂದ್ರನ್ ಸಾರ, ಅದಲು ಬದಲು. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತೇಳಿ ಸಾಮಾನ್ಯವಾಗಿ ಕನ್ಯಾ ರಾಶಿ ಜಗಳಗಂಟ್ರಲ್ಲ, ನಿಮಗ್ ಬರೋಲ್ಲ. ಆ ನಿಮಿಷಕ್ ಮಾತು, ಇವತ್ತು ಆ ಥರ ಮಾತೇ ನಿಮ್ಮನ್ನ ತೂತು ಮಾಡಿಸುತ್ತೆ. ಹುಷಾರು. ಕ್ಷಣ ಮಾತ್ರ. ನೀವು ಹೊಡೆದಾಟ ಬಡದಾಟ ನಿಮಗ್ ಬರೋಲ್ಲ. ಒಂಚೂರು ಪಟ್ಟಂತ ನೋವಾಗಿ ಏನೋ ಮಾತಾಡ್ಬೋದಷ್ಟೇ. ಬೇರೆಯವ್ರ ಮಾತು ಬೇಕಿಲ್ಲ, ನಾನಾಯ್ತು, ನನ್ನ ಕೆಲಸ ಆಯ್ತು ಅನ್ನತಕ್ಕಂಥ ಭಾವಾರ್ಥಕ್ಕಿದ್ದು ಬಿಡಿ. ಇನ್ನು ತುಲಾ ರಾಶಿ ವಿಶೇಷವಾಗಿ, ಚಂದ್ರ ಅಷ್ಟಮದಲ್ಲಿ ಬೇಡ, ಕುಜ ಸಪ್ತಮಾಧಿಪತಿ, ಧನಾಧಿಪತಿ, ಓಡಬೇಕು, ದುಡಿಬೇಕು, ಏನಾದ್ರೂ ಅವಮಾನ ಅಪಮಾನ, ಉದ್ಯೋಗದಲ್ಲೂ ಸ್ವಂತ ವ್ಯವಹಾರದಲ್ಲೂ ಸ್ವಂತ ರಿಸ್ಕ್ ಏನಾದ್ರು ತಗೊಳ್ಳೋಂಥದ್ದು ಇವತ್ತೇನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಲಿಟಿಗೇಷನ್ ಇರೋರು ಹುಷಾರ್, ಶರಣಾಗತಿಯಾಗಿ. ಇಲ್ಲ ಮರಣ ವೇದನ, ಯುದ್ಧವೇ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಕುಜ ಲಾಭದಲ್ಲಿ, ಚಂದ್ರ ಸಪ್ತಮದಲ್ಲಿ, ಖಂಡಿತ ಬ್ಯೂಟಿಫುಲ್. ಶಶಿಮಂಗಳ ಯೋಗ, ಭೂಮಿ ಯೋಗ, ಭ್ರಾತೃ ಯೋಗ, ಅಧಿಕಾರ ಯೋಗ, ಕುಟುಂಬ ಯೋಗ, ವಾಹನ ಯೋಗ, ಏನೋ ಒಂದು ಇವತ್ತೊಂದು ಹೊಸ ಸುದ್ದಿ, ಶುಭ ಸುದ್ದಿ, ಅಧಿಕಾರ ಸುದ್ದಿ, ಸಮಾಧಾನ ಸುದ್ದಿಯನ್ನ ಪಡಿತೀರಿ. ಧನುಸು ರಾಶಿ, ನಿಮ್ಮ ಶತ್ರು ಪರಾಜಯ. ಇವತ್ತೇನಾದರೂ ಹರ್ಷಣ ಯೋಗ ಅಲ್ವಾ, ಭಾಗ್ಯದಲ್ಲಿ ಬೇರೆ ಸೂರ್ಯ. ಏನಾದ್ರೂ ಒಂದು ತಕರಾರಿದೆ ಅಂದ್ರೆ ಎದುರುಗಡೆ ನಿಂತ್ಕೊಂಡು ಮಾತಾಡಿ ಸೋತೋಗ್ತಾರೆ ಅವರು. ಇವತ್ತು ಕೇಸ್ ಹಾಕಿ ನೀವು ಗೆಲ್ತೀರಿ. ನೀವು ಹರ್ಷಣ ಯೋಗ, ದಶಮಿ, ಸೋಮವಾರ, ಮೃಗಶಿರ, ದಂಡಯಾತ್ರೆಯ ಜಾಗದಲ್ಲಿ ಕುಜ. ಯುದ್ಧ ಮಾಡ್ಬೇಕು ಅಂದ್ರೆ ನೋಡಿ ಈ ತರ ಮುಹೂರ್ತಗಳು ಇಟ್ಟುಕೊಡ್ತೀವಿ ನಾವು. ಇವತ್ತು ಕೇಂದ್ರದಲ್ಲಿ ಗುರು ಶುಕ್ರ, ಭಾಗ್ಯದಲ್ಲಿ ಸೂರ್ಯ, ಸಪ್ತಮಾಧಿಪತಿ ಓಡೋಗ್ತಾನೆ, ಅಷ್ಟಮದಲ್ಲಿ ಮಲಗ್ಬಿಟ್ಟಿದ್ದಾನೆ. ಸೊ ವಾರ್ ಹ್ಯಾಸ್ ಟು ಬಿ ಡಿಕ್ಲೇರ್ಡ್ ಅಂದ್ರೆ ಇಂಥ ದಿನ, ಇಂಥ ತಿಥಿ, ಇಂಥ ವಾರ ಅನ್ನತಕ್ಕಂಥದ್ದು ಹೇಳ್ತೇವೆ. ದೊಡ್ಡ ಕಾರ್ಯ, ದೊಡ್ಡ ಯೋಜನೆ, ದೊಡ್ಡ ಆಲೋಚನೆ, ದೊಡ್ಡ ಚಿಂತನೆ, ದೊಡ್ಡವರ ಜೊತೆ ಭೇಟಿಗೆ, ದೊಡ್ಡ ಮಾತುಕತೆ, ದೊಡ್ಡ ವ್ಯವಹಾರ, ದೊಡ್ಡ ಇನ್ವೆಸ್ಟ್ಮೆಂಟ್ ಇವತ್ತಿದ್ರೆ ಹೆಜ್ಜೆ ಇಡಿ, ಎಲ್ಲವೂ ದೊಡ್ಡದಾಗಿ ನಡೆಯುತ್ತೆ. ಮಕರ ರಾಶಿ, ಗರ್ಭಿಣಿ ಸ್ತ್ರೀಯರ ಎಚ್ಚರಿಕೆ. ಮಕ್ಕಳಲ್ಲಿ ಒಂದು ಸಣ್ಣ ವಿಚಾರದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಹಿರಿಯರ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಟೆಕ್ನಿಕಲ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತ ಅಡ್ವೈಸರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ. ಕುಂಭರಾಶಿ, ಹುಷಾರು. ಚಂದ್ರ ಕುಜನ್ ಸಾರ, ಷಷ್ಠೆ, ಸುಖಸ್ಥಾನಂ. ಸ್ವಲ್ಪ ಎಳೆದಾಟ, ಒತ್ತಡ, ಕೆಲಸ ಕಾರ್ಯ ಏನೋ ಒಂದು ತಟಸ್ಥ ಮಾಡಿಸ್ತಕ್ಕಂಥದ್ದು ಮಾಡ್ತಾರೆ. ಕುಜ ಬೇರೆ ಅಷ್ಟಮದಲ್ಲಿ ಕುಳಿತಿದ್ದಾನೆ, ವಿಪರೀತ ರಾಜಯೋಗ ಕೂಡ ಅದು. ಸೊ ಕೊಡೋಕ್ ಮೊದಲು ಪರೀಕ್ಷೆ ಇಡುತ್ತಾನೆ. ಓಕೆ ಆಯ್ತು. ಆರೋಗ್ಯದಲ್ಲೋ, ಮನೆಯ ವಿಚಾರದಲ್ಲೋ, ಕುಟುಂಬದ ವಿಚಾರದಲ್ಲೋ, ಓಡಾಟದ ವಿಚಾರದಲ್ಲೋ ಕೆಲವೊಂದಿದಾವೆ. ಎಲ್ಲೋ ಒಂದು ಚೂರು ಸೆಪ್ಟೆಂಬರ್ 13 ಕಳೀಲಿ ಭಾಗ್ಯಕ್ಕೆ ಬರ್ತಾನೆ. ದಶಮೇ ಭಾಗ್ಯಂ, 3ನೇ ಮನೆಯ ಆ ಒಂದು ಶಕ್ತಿಕಾರಕ ಆ ಮನೆಯನ್ನೇ ನೋಡ್ತಾನೆ. ಇಷ್ಟು ದಿನ ಕಾದ್ರಿ, ಇನ್ನೊಂದು 15ರಿಂದ 16 ದಿನ ಬದಲಾವಣೆ ಒಳ್ಳೇದಾಗುತ್ತೆ. ಇವತ್ತು ದೊಡ್ಡ ರಿಸ್ಕಿನ ಕೆಲಸಗಳು ಬೇಡ. ಇನ್ನು ವಿಶೇಷವಾಗಿ ಮೀನರಾಶಿ, ಪರಿಪೂರ್ಣ ವಿಜಯ. ಚಂದ್ರ ಕುಜನ್ ಸಾರ, ಕುಜ ಚಂದ್ರನ್ ಸಾರ, ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಿಸಿಟಿ, ಹೂವು, ಹಣ್ಣು, ಅಲಂಕಾರ, ಕೆತ್ತನೆ, ದೇವತಾ ಕಾರ್ಯ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫರ್ನಿಚರ್ ಡಿಪಾರ್ಟ್ಮೆಂಟ್, ಶಿಲ್ಪಕರ್ಮಿಗಳು, ಚಿತ್ರಕಲೆಗಾರರು, ಆರ್ಕಿಟೆಕ್ಟ್ಸು, ಇಂಜಿನಿಯರ್ಸು, ಸರ್ವಿಸ್ ಓರಿಯೆಂಟೆಡ್ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ?
ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.